ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾದ ರೀತಿಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ನಿಯಂತ್ರಣಕ್ಕೆ ನಾವು ಬರುವಾಗೆ ನಿಮ್ಮೊಟ್ಟಿಗೆ ಸೇರಿ ಕರ್ತನನ್ನು ಆರಾಧಿಸುವಂಥ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಂಥ ರಕ್ಷಕರ ಯೇಸು ಕ್ರಿಸ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಭಾ ಹಿರಿಯರು ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಮಾತ್ರವಲ್ಲದೆ ಈ ದಿನದಲ್ಲಿಯೂ ಕೂಡ ದೇವರ ಜೀವಳ ವಾಕ್ಯವನ್ನು ನಿಮ್ಮ ಹಂಚಿಗೆ ಹಂಚಿಕೊಳ್ಳುವಂಥ ಒಂದು ಭಾಗ್ಯವನ್ನು ಕೂಡ ಕೊಡೋದಕ್ಕಾಗಿ ಕೂಡ ಕರ್ತನಿಗೆ ಸ್ತೋತ್ರ ಸಲ್ಲಿಸುವಂಥದ್ದಾಗಿದೆ. ಈ ಒಂದು ವರ್ಷದ ನನ್ನ ಇದು ಕೊನೆಯ ಸಂದೇಶ ಎಂಬುದನ್ನು ನಾನು ನೆನೆಸ್ತೇನೆ. ಆದ್ದರಿಂದ ನಾನು ಪ್ರಾರ್ಥನೆ ಮಾಡ್ತಾ ಬಂದೆ, ದೇವರ ಯಾವ ಸಂದೇಶವನ್ನು ಬಸವನಗುಡಿಗೆ ಹಂಚಿಕೊಳ್ಬೇಕು ಎಂಬುದಾಗಿ. ಆದರೆ ಈ ಸಂಗತಿ ದೇವರಾಪನ ಕೊಟ್ಟಿರುವಂಥ ಸಂಗತಿಗಳು ಬಹಳ ನಮಗೆಲ್ಲರೂ ಕೂಡ ಪರಿಚಯವಿರ್ತಕ್ಕಂಥ ವಾಕ್ಯ ಭಾಗ. ಆ ವಾಕ್ಯ ಭಾಗಗಳನ್ನು ಮೆಲುಕು ಹಾಕಿಕೊಂಡು ನೀವು ನೂತನ ವರ್ಷವನ್ನು ಪ್ರವೇಶಿಸಬೇಕೆಂಬುದೇ ನನಗೆ ದೇವರ ಕೊಟ್ಟಂಥ ಒಂದು ಆಲೋಚನೆ ಇತ್ತು. ಆದ್ದರಿಂದ ಇವತ್ತು ಏನು ಸಂದೇಶಗಳನ್ನು ಇವತ್ತು ನಾವು ಧ್ಯಾನ ಮಾಡುವಂಥರಾಗಿದ್ದೇವೋ ಈ ವಾಕ್ಯಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಷಯಗಳೇ ಆಗಿರುವಂಥದ್ದಾಗಿದೆ. ಆದರೆ ದಯವಿಟ್ಟು ಇವುಗಳನ್ನು ಮೆಲುಕು ಹಾಕಿಕೊಂಡು ನೀವು ನೂತನ ವರ್ಷಕ್ಕೆ ಹೆಜ್ಜೆ ಇಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವಂಥರಾಗಿದ್ದೇನೆ. 133ನೇ ಕೀರ್ತನೆ. ಪ್ಲೀಸ್ ರೀಡ್ Psalm 133. ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠದೆಲ್ಲದಂತೆಯೂ ಹೆರ್ಮೋನ್ ಪಟ್ಟಣ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಿಚೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ವಾಕ್ಯಗಳನ್ನು ಧ್ಯಾನ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವ ಸಭೆಗೆ ನಾವು ಬರ್ತೇವೆ. ಇದೆಲ್ಲ ಮಾಡುವಂಥ ಸಮಯದಲ್ಲಿ ಇದೆಲ್ಲ ಯಾತಕ್ಕೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ಆಲೋಚನೆ ಮಾಡುವಾಗ ಒಂದು ನಿರ್ದಿಷ್ಟವಾಗಿ ಬರುವಂಥ ಒಂದು ಸಂಗತಿ, ದೇವರ ಆಶೀರ್ವಾದ ನನಗೆ ಬೇಕಾಗಿದೆ. ಐ ವಾಂಟ್ ಗಾಡ್ಸ್ ಬ್ಲೆಸ್ಸಿಂಗ್. ದೇವರ ಆಶೀರ್ವಾದ ನನ್ನ ಕುಟುಂಬಕ್ಕೆ ಬೇಕಾಗಿದೆ, ದೇವರ ಆಶೀರ್ವಾದ ನನ್ನ ಸಭೆಗೆ ಬೇಕಾಗಿದೆ. ಆದ್ದರಿಂದಲೇ ನಾವು ಈ ಎಲ್ಲ ಕಾರ್ಯಗಳನ್ನು ಮಾಡುವಂಥವರಾಗಿದ್ದೇವೆ. ಒಂದು ವೇಳೆ ದೇವರೇನಾದರೂ ನಿಮಗೆ ಯಾವುದೇ ರೀತಿಯಾದ ಆಶೀರ್ವಾದ ನಾನು ಕೊಡೋದಿಲ್ಲ ಎಂಬುದಾಗಿ ಒಂದು ವೇಳೆ ಹೇಳಿದ್ದರೆ ನಾವು ಎಷ್ಟು ಜನ ನಾವು ಈ ಕೆಲಸ ಮಾಡ್ತಂತವು? ಹಾಗಾದರೆ ನಮ್ಮ ಒಂದೇ ಒಂದು ಮೂಲ ಉದ್ದೇಶ, ಐ ವಾಂಟ್ ಗಾಡ್ಸ್ ಬ್ಲೆಸ್ಸಿಂಗ್. ನನಗೆ ದೇವರ ಆಶೀರ್ವಾದ ಬೇಕು, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಸಂಸಾರಕ್ಕೆ, ನನ್ನ ಸಭೆಗೆ ದೇವರ ಆಶೀರ್ವಾದ ಬೇಕು. ಪ್ರೇರೆ, ಈ ರೀತಿಯಾಗಿ ಬಯಸುವುದರಲ್ಲಿ ಯಾವುದೇ ರೀತಿಯಂಥ ತಪ್ಪಿಲ್ಲ. ಇದು ಪ್ರಾಸ್ಪರಿಟಿ ಗಾಸ್ಪಲ್ ಬರೀ ಪೆಂಟಿಕಾಸ್ಟ್ಗಳು ಮಾತ್ರ ಅಂತ ತಿಳ್ಕೊಳ್ಕೋಬೇಡಿ. ಬ್ರದರನ್ಗಳು ಕೂಡ ಅಷ್ಟೇ ಆಯ್ತಾ. ಬ್ರದರನ್ಗಳು ಕೂಡ ನಮ್ಮ ಕುಟುಂಬಗಳಿಗೆ ಇವತ್ತು ಆಶೀರ್ವಾದ ಬೇಕು. ಮತ್ತೆ ನಾವು ನಂಬಿರುವಂಥ ಯೇಸು ಕ್ರಿಸ್ತನು ಕೂಡ ಅದನ್ನೇ ವಾಗ್ದಾನ ಮಾಡುವಂಥ ಆತನು, ಐ ವಿಲ್ ಬ್ಲೆಸ್ ಯು. ನಾನು ನಿಮ್ಮನ್ನು ಆಶೀರ್ವಹಿಸುವಂಥ ದೇವರಾಗಿದ್ದೇನೆ, ನಾನು ನಿಮ್ಮನ್ನು ಆಶೀರ್ವಹಿಸುತ್ತೇನೆ. ಆದ್ದರಿಂದ ಇವತ್ತಿನ ನನ್ನ ಸಂದೇಶದ ಒಂದು ಶೀರ್ಷಿಕೆ, ದ ಬ್ಲೆಸ್ಸೆಡ್ ಹೋಮ್ ಅಂಡ್ ದ ಬ್ಲೆಸ್ಸೆಡ್ ಚರ್ಚ್. ಆಶೀರ್ವಹಿಸಲ್ಪಟ್ಟಂಥ ಕುಟುಂಬ, ಆಶೀರ್ವಹಿಸಲ್ಪಟ್ಟಂಥ ದೇವ ಸಭೆ. ಯಾಕೆ ಇದು ಮುಖ್ಯ ಅಂತಂದರೆ, ಯಾವಾಗ ಕುಟುಂಬಗಳು ಆಶೀರ್ವಹಿಸಲ್ಪಡುವಂಥದ್ದಾಗಿದೆಯೋ ಆಗ ಮಾತ್ರ ಸಭೆ ಆಶೀರ್ವಹಿಸಲ್ಪಡುವುದಕ್ಕೆ ಸಾಧ್ಯ. ಕುಟುಂಬದಲ್ಲಿಯೇ ಆಶೀರ್ವಾದ ಇಲ್ಲದೇ ಇದ್ದಾಗ, ಕುಟುಂಬದಲ್ಲಿಯೇ ದರಿದ್ರತೆ ಇದ್ದಾಗ, ಕುಟುಂಬದಲ್ಲಿಯೇ ಪಾಪಗಳಿದ್ದಾಗ, ಕುಟುಂಬದಲ್ಲಿಯೇ ಗುಪ್ತವಾದಂಥ ಪಾಪಗಳು ಅಡಕವಾಗಿರುವಾಗ ಸಭೆಯಲ್ಲಿ ಆಶೀರ್ವಾದ ಇರುವುದಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದಲೇ ಕುಟುಂಬ, ಸಭೆ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖವಾಗಿ ನಮ್ಮ ಮುಂದೆ ಇಡಲ್ಪಟ್ಟಿದೆ. When there is a blessing in the family, there will be blessing in the church. ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ ಅಂತಂದರೆ ಸಭೆಯಲ್ಲಿ ಕೂಡ ನಾವು ಆಶೀರ್ವಾದ ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಕೊನೆಯ ವಾಕ್ಯ ನಾವು ನೋಡ್ತಾ ಇದ್ದೇವೆ. ವಾಕ್ಯ ತಿರುಗಿ ಓದಿ ಕೊನೆ ಲಾಸ್ಟ್ ಪಾರ್ಟ್, ಅಲ್ಲಿ ಆಶೀರ್ವಾದವು, ಅಲ್ಲಿ ಜೀವವು ಸದಾಕಾಲವಿರಬೇಕೆಂದು ಯೆಹೋವನು ಆಜ್ಞಾಪಿಸ. ದಯವಿಟ್ಟು 3 ಪದಗಳನ್ನು ಗಮನಿಸಿ. ಮೊದಲನೇದಾಗಿ ಅಲ್ಲಿ, ಅಲ್ಲಿ ದೇರ್, ಅಲ್ಲಿ ಯೆಹೋವನ ಆಶೀರ್ವಾದವು, ಜೀವವು, ಮತ್ತೆ ಗಮನಿಸಿ ಸದಾಕಾಲ, ಆಲ್ವೇಸ್. ಓಕೆ, ಆಲ್ವೇಸ್, ಸದಾಕಾಲ. ಅಲ್ಲಿ ಸದಾಕಾಲ ಮುಂದೆ ನೋಡ್ರಿ, ಇರಬೇಕೆಂದು ಯೆಹೋವನು ಆಜ್ಞಾಪಿಸ. ಗಾಡ್ಸ್ ಕಮ್ಯಾಂಡ್ಮೆಂಟ್. ದೇವರು ಹೇಳುವುದಕ್ಕೂ ದೇವರ ಆಜ್ಞಾಪಿಸೋದಕ್ಕೂ ವ್ಯತ್ಯಾಸ ಇದೆ. ಇದು ದೇವರ ಆಜ್ಞೆ ಆಗಿದೆ. ದೇವರ ಆಜ್ಞೆ ಎಂಬುದಾಗಿ ಹೇಳುವಾಗ ಅದು ಆಗಲೇ ಬೇಕು.
ಮತ್ತೆ ಈಗ ನಾನು ಪೂರ್ತಿಯಾಗಿ ಹೋಗ್ತೀನಿ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಈಗ ನನ್ನ ಪ್ರಶ್ನೆ, ಅಲ್ಲಿ ಅಂತಂದ್ರೆ ಎಲ್ಲಿ? ಕುಟುಂಬದ ಮಾತ್ರಕ್ಕೆ ಕುಟುಂಬದಲ್ಲಿ ಆಶೀರ್ವಾದ ಇರ್ತದ? ಇಲ್ಲ, ಇಲ್ಲಿ ಆಶೀರ್ವಾದ ಇದೆ ಎಂಬುದಾಗಿ ಇರ್ತದೆ. ಅಲ್ಲಿ ಆಶೀರ್ವಾದ ಇದೆ, ಅಲ್ಲಿ ಆಶೀರ್ವಾದ ಇದೆ. ನಿಜ ಕುಟುಂಬ, ನಿಜ ಸಭೆ. ಆದರೆ ಇದಕ್ಕೆ ಉತ್ತರ ಬೇಕಾದರೆ ಮೊದಲನೇ ವಾಕ್ಯಕ್ಕೆ ಹೋಗ್ರಿ. ಮೊದಲನೇ ವಾಕ್ಯ, ಆಹಾ ಸಹೋದರರು ಒಂದಾಗಿರುವಂಥದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದ. ಈಗ ಮೂರನೇ ವಾಕ್ಯಕ್ಕೆ ಬನ್ರಿ, ಅಲ್ಲಿ ಸ್ಟಾಪ್ ಮಾಡ್ರಿ. ಎಲ್ಲಿ ಸಹೋದರ ಅನ್ಯೂನತೆ ಇದೆಯೋ ಅಲ್ಲಿ ಸಹೋದರರು ಒಂದಾಗಿರುವಂಥದ್ದು ಎಷ್ಟೋ ರಮ್ಯವಾದದ್ದು ಆಗಿದೆ, ಅಂದ್ರೆ ಒಳ್ಳೇದಾಗಿದೆ. ಎಲ್ಲಿ ಅನ್ಯೂನತೆ ಇದೆಯೋ, ಆ ಮೊದಲನೇ ವಾಕ್ಯ ನೋಡ್ತೀವಿ, ಎಲ್ಲಿ ಸಹೋದರರು ಒಂದಾಗಿದ್ದಾರೋ ಎಷ್ಟೋ ಒಳ್ಳೆಯದು. ಎಲ್ಲಿ ಒಂದಾಗಿದ್ದಾರೋ ಅಂದ್ರೆ ಎಲ್ಲಿ ಐಕ್ಯತೆ ಇದೆಯೋ, ಎಲ್ಲಿ ಅವರ ಅನ್ಯೂನತೆ ಇದೆಯೋ ಅಲ್ಲಿ ದೇವರ ಆಶೀರ್ವಾದ ಇದೆ. ಹಾಗಾದ್ರೆ ಕುಟುಂಬದ ಮಾತ್ರ ಕುಟುಂಬದಲ್ಲಿ ಆಶೀರ್ವಾದ ಇರೋದಿಲ್ಲ. ಯಾವಾಗ ಕುಟುಂಬದಲ್ಲಿ ಐಕ್ಯತೆ ಇದೆಯೋ, ಯಾವಾಗ ಕುಟುಂಬದಲ್ಲಿ ಅನ್ಯೂನತೆ ಇದೆಯೋ ಆ ಕುಟುಂಬದಲ್ಲಿ ಯೇಸು ಸ್ವಾಮಿ ಆಶೀರ್ವಾದ ಇದೆ. ಅದನ್ನ ಬಿಟ್ಟು ಇವತ್ತು ಗಂಡ ಹೆಂಡತಿ ಕತ್ತಾಡ್ಕೊಂಡು ಗಂಡ ಮಕ್ಕಳೆಲ್ಲ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಈ ರೀತಿಯಾಗಿರುವಂತಹ ಕುಟುಂಬದಲ್ಲಿ ಕರ್ತನು ಖಂಡಿತವಾಗಿ ಕೂಡ ಆಶೀರ್ವಾದ ಮಾಡೋದಿಲ್ಲ. ಅದೇ ರೀತಿಯಾಗಿ ಸಭೆ ಕೂಡ ಅಷ್ಟೇ. ಸಭೆಯಲ್ಲಿ ಎಲ್ಲಿ ಐಕ್ಯತೆ ಇದೆಯೋ, ಎಲ್ಲಿ ಅನ್ಯೂನ್ಯತೆ ಇದೆಯೋ ಆ ಸಭೆಯಲ್ಲಿ ಕರ್ತನು ಆಶೀರ್ವಾದ ಮಾಡುವಂತವನಾಗಿದ್ದೇನೆ. ಪ್ರೇರೆ, ಬಹಳ ದುಃಖದಿಂದ ಮಾತನ್ನ ಹೇಳ್ತಾ ಇದ್ದೇನೆ. ನೆನ್ನೆ ಒಬ್ಬ ಅಜ್ಜಿ ಫೋನ್ ಮಾಡಿದ್ರು ನನಗೆ. ಅಜ್ಜಿ ಗಂಡ ಇಲ್ಲ, 4 ಜನ ಗಂಡು ಮಕ್ಕಳು. ಅವ್ರನ್ನ ಕಷ್ಟಪಟ್ಟು ದೊಡ್ಡವರನ್ನು ಮಾಡಿ ಮದುವೆ ಮಾಡ್ತಾರೆ ಅಜ್ಜಿ. ಈಗ ಅವರ ಈ ಅಜ್ಜಿನ ಹಿಡ್ಕೊಂಡು ಹೊಡಿತಾ ಇದಾರೆ. ಏಟ್ ತಿನ್ಕೊಂಡು ಆಕೆ ಫೋನ್ ಮಾಡ್ತಾ ಇದ್ದ ನನಗೆ. ಅಯ್ಯ, ಒಂದು ದಿನಸಿ ಅಂಗಡಿ, ಗಂಡ ಇಲ್ಲ, ಒಂದು ದಿನಸಿ ಅಂಗಡಿ ಹಾಕ್ಕೊಂಡು ಆ ದಿನಸಿ ಅಂಗಡಿಯಲ್ಲಿ ಬರುವಂತಹ ಸಂಪಾದನೆಯಲ್ಲಿ ನನ್ನ ಮಕ್ಕಳನ್ನ ನಾನು ಸಾಕಿದೆ, ಬೆಳೆಸಿದೆ, ದೊಡ್ಡವರನ್ನು ಮಾಡಿದೆ, ಮದುವೆ ಮಾಡಿದೆ. 10 ಎಕರೆ ಗದ್ದೆನ ತಗೊಂಡಿದ್ದೇನೆ ಆ ಗಂಡಿಯಿಂದ. ಈಗ ನನಗೆ ವಯಸ್ಸಾಯಿತು, ಮಕ್ಕಳನ್ನ ಕರೆದು ಹೇಳಿದೆ, ಅಪ್ಪ ನಾನು ಈ ಮಟ್ಟಿಗೆ ನಿಮ್ಮನ್ನು ನಡೆಸಿದ್ದೀನಿ, ಇನ್ನು ಮುಂದಕ್ಕೆ ನೀವೆಲ್ಲ ಚೆನ್ನಾಗಿ ಇರ್ರಿ ಎಂಬುದಾಗಿ ಹೇಳಿದೆ. ಈಗ ನಮ್ಮ ಮನೆಯೇ ಒಂದು ರಣರಂಗ ಆಗ್ಬಿಟ್ಟಿದೆ. ಒಬ್ಬ ಅಂಗಡಿಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಯಾವನಾದ್ರೂ ಈ ಅಂಗಡಿಗೆ ಬಂದರೆ ಕತ್ತರಿಸಾಕ್ಬಿಡ್ತೀನಿ ಅಂತ. ಯಾವನಾದ್ರೂ ಅಂಗಡಿ ಒಳಗಡೆ ಕಾಲಿಟ್ರೆ ಕತ್ತರಿಸಾಕ್ಬಿಡಿ, ಈ ಅಂಗಡಿ ನಂದು. ಇನ್ನೊಬ್ಬ 10 ಎಕರೆ ಕೂತಿದ್ದಾನೆ, ಇದು 10 ಎಕರೆ ನಂದೆ, ಯಾವನಾದ್ರು ಬಂದ್ರೆ ಬಾರ್ಡರ್ ಮಾಡ್ತೀನಿ, ನಾ ಜೈಲ್ಗೆ ಹೋದ್ರು ಪರವಾಗಿಲ್ಲ. ಇದು ಕ್ರೈಸ್ತ ಕುಟುಂಬನ? ಇದು ಈ ಕ್ರೈಸ್ತ ಕುಟುಂಬಕ್ಕೆ ಯೇಸು ಸ್ವಾಮಿ ಆಶೀರ್ವಾದ ಬೇಕಾ? ವಾಕ್ಯ ನೋಡ್ತೇವೆ, ಆಹಾ ಸಹೋದರರು ಒಂದಾಗಿರುವಂಥದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು, ಅಲ್ಲಿ ಆಶೀರ್ವಾದ ಇದೆ. ಯಾವ ಕುಟುಂಬದಲ್ಲಿ ಐಕ್ಯತೆ ಇದೆಯೋ, ಯಾವ ಕುಟುಂಬದಲ್ಲಿ ಅನ್ಯೂನತೆ ಇದೆಯೋ ಆ ಕುಟುಂಬವನ್ನ ಯೇಸು ಸ್ವಾಮಿ ಆಶೀರ್ವಾದ ಮಾಡೇ ಮಾಡುವಂತ ದೇವರಾಗಿದೆ. ಇಟ್ ಈಸ್ ಹಿಸ್ ಕಮಾಂಡ್ಮೆಂಟ್, ಆತನ ಆಜ್ಞೆ ಆಗಿದೆ, ಮಾತು ತಪ್ಪುವಂತ ದೇವರಲ್ಲ. ಆಶೀರ್ವಾದ ಇದ್ದೇ ಇದೆ. ಒಂದು ವೇಳೆ ಇವತ್ತು ನಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ ಅಂತಂದ್ರೆ ದಯವಿಟ್ಟು ಪರೀಕ್ಷೆ ಮಾಡಿ ನೋಡ್ಕೊಡ್ರಿ. ನಮ್ಮ ಕುಟುಂಬದಲ್ಲಿ ಇವತ್ತು ಅನ್ಯೂನ್ಯತೆ ಇದೆಯಾ, ಐಕ್ಯತೆ ಇದೆಯಾ? ಒಂದು ವೇಳೆ ನಮ್ಮ ಸಭೆಯಲ್ಲಿ ಯಾಕೋ ಸರಿಯಾದಂತ ಒಂದು ಆಶೀರ್ವಾದ ಕಾಣ್ತಲ್ಲ ಅಂತಂದ್ರೆ ನಮ್ಮನ್ನು ನಾವು ಜಜ್ಜಿಕೊಂಡು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯಕ್ಕೆ ನಾವು ಬಂದಿದ್ದೇವೆ ಪ್ರೇರೆ. ಬಿಕಾಸ್ ನಮ್ಮ ದೇವರು ಆಶೀರ್ವದಿಸುವಂತಹ ದೇವರು. ನಾವು 128ನೇ ಕೀರ್ತನೆಯಲ್ಲಿ ನೋಡ್ತೀವಿ 4ನೇ ವಾಕ್ಯದಲ್ಲಿ, ಯೆಹೋವನಿಗೆ ಭಯಪಡುವಂತ ಮನುಷ್ಯನು ಈ ಪ್ರಕಾರ ಆಶೀರ್ವದಿಸಲ್ಪಡುವನು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ ಓದ್ರಿ. ಜೆನೆಸಿಸ್ ಚಾಪ್ಟರ್ 1 verse 28. ಆಶೀರ್ವದಿಸಿ ನೋಡಿ, ಕಬ್ಬು ಸಿಗ್ತಾ? ದೇವರು ಆಶೀರ್ವದಿಸಿ ಆಶೀರ್ವದಿಸಿ ಬಹು ಸಂತಾನವುಳ್ಳವರಾಗಿ ಬರುವುದು ಅಂದ್ರಿ. ಭೂಮಿಯ ತುಂಬಿಕೊಳ್ರಿ, ಅದನ್ನ ವಶ ಮಾಡಿಕೊಳ್ರಿ. ಆಮೇಲೆ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ದೊರೆತನ ಮಾಡ್ರಿ. ನೋಡಿದ್ರ ಎಂತ ಒಂದು ಆಶೀರ್ವಾದ! ನೀವು ಬಹು ಸಂತತಿಯುಳ್ಳವರಾಗಿ ಅಭಿವೃದ್ಧಿ ಹೊಂದ್ರಿ.
ಎಲ್ಲವುಗಳನ್ನ ನಿಮ್ಮ ಮೇಲೆ ನೀವು ದೊರೆತನ ಮಾಡ್ರಿ, ಭೂಮಿಯನ್ನೇ ನೀವು ಸ್ವಾಧೀನ ಮಾಡಿಕೊಡ್ರಿ. ಆ ಮಟ್ಟಕ್ಕೆ ದೇವರು ಅವರಿಬ್ಬರನ್ನು ಕೂಡ ಆಶೀರ್ವದಿಸಿದನು. ಆಗ ಆದಾಮ ಇಬ್ಬರು ಕೂಡ ಚೆನ್ನಾಗೇ ಇದ್ದರು. ಆದರೆ ಮೂರನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ದೊಡ್ಡ ಗಂಡಾಂತರ ಉಂಟಾಯಿತು. ಕುಟುಂಬವೇ ಛಿದ್ರವಾಯಿತು. ಕುಟುಂಬದ ದೇವರ ಅನ್ಯೋನ್ಯತೆಯಿಂದ ದೂರ ಹೋಯಿತು. ಅವರಿಬ್ಬರು ಬೇರೆ ಬೇರೆ ಆದರು. ಅಷ್ಟು ಮನಸ್ತಾಪ, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳೋ ಮಟ್ಟಿಗೆ, ಅವಳಿಂದ ನೀನು ಕೊಟ್ಟಂಥ ಹೆಂಗಸಿದ್ಲಲ್ಲ ಅವಳಿಂದ ಹೆಂಗಾಯಿತು ಎಂಬುದಾಗಿ ಅಲ್ಲಿ ತನಕ ಇದ್ದಂಥ ಸಂಬಂಧಗಳು ಛಿದ್ರವಾಗಿ ಹೋಯಿತು. ಪ್ರಿಯರೇ, ಇವತ್ತು ಕರ್ತ ನಮಗೆ ಐಕ್ಯತೆನ ಕೊಟ್ಟಿದ್ದಾನೆ. ಕರ್ತ ನಮಗೆ ಅನ್ಯೋನ್ಯತೆ ಕೊಟ್ಟಿದ್ದಾನೆ. ಈ ಯೇಸು ಕೊಟ್ಟಿರುವಂಥ ಐಕ್ಯತೆಯನ್ನು ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ. ನಾವು ಯಾವಾಗ ಎಷ್ಟು ಮಟ್ಟಿಗೆ ಇದನ್ನು ಕಾಪಾಡಿಕೊಂಡು ನಾವು ಮುಂದೆ ಹೋಗ್ತೀವೋ ಅಲ್ಲಿ ಆಶೀರ್ವಾದ ಇದ್ದೇ ಇದೆ. ಆದರೆ ಯಾವಾಗ ನಾವು ಈ ಒಂದು ಐಕ್ಯತೆಯನ್ನು ಕಳ್ಕೊಳ್ಳುತ್ತೇವೋ, ಈ ಒಂದು ಅನ್ಯೋನ್ಯತೆ ಕಳ್ಕೊಳ್ತೀವೋ, ಆಗ ಕುಟುಂಬದಲ್ಲಿ ಯಾವಾಗ ಅನ್ಯೋನ್ಯತೆ ಇಲ್ಲದೆ ಹೋಗುವಂಥ ಸಮಯದಲ್ಲಿ ಆ ಕುಟುಂಬ ತನ್ನ ಆಶೀರ್ವಾದವನ್ನು ಕಳ್ಕೊಳ್ಳುವಂಥದ್ದಾಗಿದೆ. ಆ ಕುಟುಂಬ, ಆ ಸಭೆ ತನ್ನ ಆಶೀರ್ವಾದವನ್ನು ಕಳ್ಕೊಳ್ಳುವಂಥದ್ದಾಗಿದೆ. ಪ್ರಿಯರೇ, ಈ ವಿಶೇಷವಾದ ಸಮಯದಲ್ಲಿ ನಾನು 3 ಮುಖ್ಯವಾದಂಥ ಒಂದು ಸಂಗತಿಗಳನ್ನು ಒಟ್ಟಿಗೆ ಹಂಚಿಕೊಳ್ಳೋಕೆ ಇಷ್ಟಪಡುವಂಥದ್ದಾಗಿದ್ದೇನೆ. ಹೌ ಕ್ಯಾನ್ ಐ ಪ್ರೊಟೆಕ್ಟ್ ದಿಸ್ ಯೂನಿಟಿ ಅಂಡ್ ದ ಫೆಲೋಶಿಪ್? ಹೇಗೆ ನಾವು ಈ ಐಕ್ಯತೆಯನ್ನು ಅನ್ಯೋನ್ಯತೆಯನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ? ಹೇಗೆ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ? ಇದು ಬಹಳ ಗೊತ್ತಿರುವಂಥ ಸಂಗತಿ, ಆದರೂ ಕೂಡ ಗಂಭೀರವಾಗಿ ನಾವು ನಮ್ಮನ್ನು ಪರೀಕ್ಷಿಸುವಂಥದ್ದಾಗಿದೆ. ಯಾಕಂದರೆ ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಬೇಕೆಂಬುದೇ ನನ್ನ ಭಾರ, ನನ್ನ ಪ್ರಾರ್ಥನೆ ಆಗಿದೆ. ಮೊದಲನೇದಾಗಿ ನಾವು ಕಲಿಯಬೇಕಾದ ಸಂಗತಿ, ಎಲ್ಲಿಯ ತನಕ ನಮ್ಮಲ್ಲಿ ವಿಧೇಯತ್ವ ಇರುವಂಥದ್ದಾಗಿದೆಯೋ ಅಲ್ಲಿಯ ತನಕ ಮಾತ್ರವೇ ಐಕ್ಯತೆ ಅನ್ಯೋನ್ಯತೆ ಇರುವಂಥದ್ದಾಗಿದೆ. ಅಲ್ಲಿಯ ತನಕ ಮಾತ್ರವೇ ಆಶೀರ್ವಾದದಿಂದ ತುಂಬಿರುವಂಥದ್ದಾಗಿದೆ. ಸೊ ದ ಒಬಿಡಿಯನ್ಸ್ ಈಸ್ ಮಸ್ಟ್. ಕರ್ತನು ನಮ್ಮಿಂದ ಬಯಸುವಂಥದ್ದು ವಿಧೇಯತ್ವ. ಅದಕ್ಕಾಗಿ ನೋಡ್ತೀವಿ ಒಂದು ಸಮಯದಲ್ಲಿ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವನೆ. ಅಂದರೆ ಗಾಡ್ ಎಕ್ಸ್ಪೆಕ್ಟ್ಸ್ ಅಸ್ ಟು ಬಿ ಒಬೀಡಿಯಂಟ್. ನಾವು ವಿಧೇಯರಾಗಿರುವಾಗ ಪ್ರಿಯರೇ, ಆಗ ಮಾತ್ರ ನಾವು ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ. ನಾವು ವಿಧೇಯರಾಗಿರೋ ಮಾತ್ರವೇ ಅಲ್ಲಿ ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ. ನಾವು ವಿಧೇಯರಾಗಿರುವಾಗಲೇ ಅಲ್ಲಿ ಆಶೀರ್ವಾದ ಹೊಂದೋದಕ್ಕೆ ಸಾಧ್ಯ. ಈಗ ತಿರುಗಿ ಆದಾಮನ ಜೀವಿತಕ್ಕೆ ಬನ್ನಿರಿ. ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬನ್ನಿರಿ. 3ನೇ ಅಧ್ಯಾಯ 1ರಿಂದ ವಾಕ್ಯ ಓದ್ಕೊಂಡು ಹೋಗ್ರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ನೋಡ್ರಿ, ದಯವಿಟ್ಟು ಗಮನಿಸಿ. ಫಸ್ಟ್ ಪಾಯಿಂಟ್ ಅಲ್ಲಿ ಬರುವುದು ಏನವ್ವ, ದೇವರು ಯಾವ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ನಿಮಗೆ ಹೇಳಿದುಂಟು? ದೇವರ ಹತ್ರ ಹೇಳಿದ್ನಾ? ಇಲ್ಲ. ಸೈತಾನ ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲಿ ಬಂದು ಏನಂತಾರೆ, ಯಾವ ಮರದ ಹಣ್ಣನ್ನು ಕೂಡ ತಿನ್ನಬಾರ್ದು. ಒಂದು ಡೈರೆಕ್ಟ್ಗೆ ಒಂದು ವೇಳೆ ನೀವು ಈ ಮರದ ಹಣ್ಣನ್ನು ತಿನ್ನಬಾರ್ದು ಎಂಬುದಾಗಿ ಹೇಳಿದ್ರೆ ಹೂ ಅಂತಿದ್ಲು. ಆದರೆ ಇವನೇನು ಮಾಡ್ದ, ಆತ ಕೇಳಿಲ್ಲ. ಯಾವ ಮರದ ಹಣ್ಣನ್ನು ಕೂಡ ತಿನ್ನಬಾರ್ದು ಎಂಬುದಾಗಿ ದೇವರು ನಿಮಗೆ ಹೇಳಿದ್ದಾನಾ? ಆದರೆ ಇಲ್ಲಿ ನಾವು ಬಹಳ ಸೀರಿಯಸ್ ಆಗಿ ನಾವು ಯೋಚನೆ ಮಾಡಬೇಕಂತ ಸಂಗತಿ, ಸೈತಾನನ ಮೊದಲು ನಾವು ದೇವರ ವಾಕ್ಯವನ್ನೇ ಪ್ರಶ್ನೆ ಮಾಡುವಾಗ ಮಾಡ್ತಾನೆ. ದೇವರ ವಾಕ್ಯದಲ್ಲಿ ಅನುಮಾನ ಉಂಟು ಮಾಡ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಪ್ರಿಯ ದೇವ ಸಭೆಯೇ, ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯನ ಯಾವತ್ತೂ ಕೂಡ ಸಂದೇಹ ಪಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಕಷ್ಟಗಳು ಬರ್ಬೋದು, ನಿಮಗೆ ಕಾಯಿಲೆಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಬಟ್ ನೆವರ್ ಎವರ್ ಡೌಟ್ ದ ವರ್ಡ್ ಆಫ್ ಗಾಡ್. ದ ಮೂಮೆಂಟ್ ಯು ಡೌಟ್ ದ ವರ್ಡ್ ಆಫ್ ಗಾಡ್, ದ ಫ್ಯಾಮಿಲಿ ವಿಲ್ ಬಿ ಡಿವೈಡೆಡ್. ಯಾವ ಕುಟುಂಬ ದೇವರ ವಾಕ್ಯವನ್ನೇ ಸಂದೇಹ ಪಡುವಂಥದ್ದಾಗಿದೆಯೋ ಅಲ್ಲಿಗೆ ಕುಟುಂಬ ಛಿದ್ರವಾಯಿತು ಅಂದ್ರೆ ಅರ್ಥ. ದೇವರ ವಾಕ್ಯನ ಪ್ರಶ್ನೆ ಮಾಡಕ್ ಹೋಗ್ಬೇಡ್ರಿ. ಯಾಕೆ ದೇವರ ಹಿಂಗಾಯ್ತು? ಡೋಂಟ್ ಎವರ್ ಕ್ವಶನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೊಟ್ಟಿರುವಂಥದ್ದು ನಂಬಿಕೆಗೋಸ್ಕರವೇ ಹೊರತು ಸಂಶಯ ಪಡಕ್ಕಲ್ಲ. ಸೈತಾನ ಮಾಡುವಂಥ ಮೊದಲ ಕಾರ್ಯ, ಈ ಬ್ರಿಂಗ್ಸ್ ದ ಡೌಟ್ ಅಬೌಟ್ ದ ವರ್ಡ್ ಆಫ್ ಗಾಡ್. ಕಂಟಿನ್ಯೂ ಮಾಡಿ. ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರ
ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಹಾ. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಹಾ ಇದನ್ನು ತಿನ್ನಲೂ ಕೂಡದು, ಹಾ. ಮುಟ್ಟಲೂ ಕೂಡದು, ಹಾ ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಹಾ ಆಗ ಸರ್ಪವು ಸ್ತ್ರೀಗೆ, ಹಾ ನೀವು ಹೇಗೂ ಸಾಯುವುದಿಲ್ಲ. ಆಮೇಲೆ ನೀವು ಇದರ ಹಣ್ಣನ್ನು ತಿಂದಾಗಲೇ ಹಾ. ನಿಮ್ಮ ಕಣ್ಣುಗಳು ತೆರೆಪಡುವುದು, ನೀವು ದೇವರಂತೆ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತು. ಎರಡನೇದಾಗಿ ದಯವಿಟ್ಟು ಬಹಳ ಸೀರಿಯಸ್ ಆಲೋಚನೆ ಮಾಡ್ರಿ. ಸೇಟನ್ ಮೇಕ್ಸ್ ಗಾಡ್ ಎ ಲಯರ್. ಗೊತ್ತಿದ್ಯಾ? ನೀನು ನಂಬಿರುವಂತ ಯೇಸು ಸ್ವಾಮಿ ಸುಳ್ಳು, ಬಿಟ್ಟು ಬಾ. ನಮ್ಮಲ್ಲಿ ಮುಕ್ಕೋಟಿ ಮೂರ್ತಿ ಅವರು ಹೇಳಿದ್ದಾರೆ, ಅವರಿಂದ ಆಗದೆ ಇರತಕ್ಕಂಥ ಕೆಲಸವನ್ನು ನಿಮ್ಮ ಯೇಸು ಹೇಳ್ಬಿಡ್ತಾನ. ತನ್ನನ್ನೇ ತಾನು ಕಾಪಾಡಿಕೊಳ್ಳಕ್ ಆಗಲಿಲ್ಲ, ಬೆತ್ತಲೆ ಆಗಿ ಸಿರೆ ಮೇಲೆ ನೇತಾಡ್ತಾ ಈ ದೇವರ ಅನೇಕವಾದ ರೀತಿಯಲ್ಲಿ ನಿಮ್ಮ ದೇವರು ಸುಳ್ಳು, ನಿಮ್ಮ ದೇವರು ಸುಳ್ಳು. ಭೂಮಿ ಅಳೆದು ಹೋಗ್ತದೆ, ಆಕಾಶ ಅಳೆದು ಹೋಗ್ತದೆ, ವಾಕ್ಯಗಳು ಎಂದೂ ಕೂಡ ಅಳೆದು ಹೋಗುವುದಿಲ್ಲ. ಪ್ರಿಯರೇ, ಈ ಎರಡು ವಿಷಯಗಳಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಮೊದಲನೇದಾಗಿ ಸೈತಾನ ಮಾಡುವಂಥ ಕಾರ್ಯ ದೇವರ ವಾಕ್ಯವನ್ನು ನಾವು ಸಂದೇಹ ಪಡುವಂತೆ ಮಾಡ್ತಾನೆ. ಯಾವಾಗ ನಾವು ದೇವರ ವಾಕ್ಯವನ್ನು ಸಂದೇಹ ಪಡ್ತೀವೋ ಇಮ್ಮಿಡಿಯೇಟಾಗಿ ಸೈತಾನ ಮಾಡುವಂಥದ್ದು, ನೀನು ನಂಬಿರುವಂಥ ದೇವರೇ ಸುಳ್ಳುಗಾರ, ನೀನು ಸುಳ್ಳರ ನಂಬ್ಕೊಂಡಿದ್ಯೆ. ಇವತ್ತು ಎಷ್ಟೋ ಜನ ಅಷ್ಟೇ ಶಾಲೆಗೆ ಬರ್ತಾ ಇದ್ದಂಥ ವ್ಯಕ್ತಿಗಳು ಇವತ್ತು ಯಾಕೆ ನಮ್ಮನ್ನ ಬಿಟ್ಟು ದೂರ ಹೋಗ್ತಾರೆ ಅಂತಂದ್ರೆ ಇದೇ ಕಾರಣ ಅವರು ಸೈತಾನ ವಂಚನೆಗೆ ಒಳಗಾಗಿದ್ದಾರೆ. ಅಯ್ಯೋ, ಈ ಬೈಬಲ್ ಎಲ್ಲ ಏನು ನಿಜಾನಾ? ಬೈಬಲ್ ಏನು ಎಲ್ಲ ಬರ್ದರೆಲ್ಲ ನಿಜಾನಾ? ನೋಡ್ರಿ, ಸಂದೇಹ ಹುಟ್ಟಾಯ್ತು, ತಕ್ಷಣ ದೂರ ಹೋದ್ರು. ಮತ್ತೆ ಯೇಸು ಒಬ್ಬನೇ ದೇವರಾ? ಇವತ್ತು ಕೂಡ ನಾನು ಕರ್ತನ ಮಹಿಮೆಗೆ ಹೇಳ್ತೀವಿ ಪ್ರಿಯರೇ. ನನ್ನ ಸ್ನೇಹಿತರು ಎಷ್ಟೋ ಜನ ಬಂದು ಪ್ರಶ್ನೆ ಕೇಳ್ತಾರೆ, ಯಾವಾಗಲೂ ಯೇಸು ಅಂತಿದ್ದೀನಿ, ಯೇಸು ಒಬ್ಬರೇ ದೇವರಾ? ನೋಡಪ್ಪ, ನಾವಿಬ್ಬರು ಫ್ರೆಂಡ್ಸು, ನಾವು ಕಿತ್ತಾಡೋದು ಬೇಡ. ಬಾ ಚರ್ಚೆ ಹೋಗಿ ವಾರ್ಡಲ್ಲಿ ನಿಂತ್ಕೊಂಡು ಪೇಷಂಟ್ ಮಾತಾಡೋಣ. ನನ್ನ ದೇವ್ರ ಬಗ್ಗೆ ನಾನು ಮಾತಾಡ್ತೀನಿ, ನಿನ್ನ ದೇವ್ರಿಗೆ ನೀನು ಮಾತಾಡು. ಆ ನಿಜವಾದ ದೇವ್ರ ಹತ್ರ ಜನ ತೀರ್ಮಾನ ಮಾಡಲಿ. ಯಾವಾಗ ನಾವು ದೇವರ ವಾಕ್ಯವನ್ನು ಸಂದೇಹ ಪಡ್ತೀವೋ, ಯಾವ ನಾವು ದೇವರನ್ನ ಯೇಸು ಸ್ವಾಮಿನ ಸುಳ್ಳುಗಾರ ಮಾಡ್ತೀವೋ, ಆ ಕುಟುಂಬದಲ್ಲಿ ಐಕ್ಯತೆ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಆ ಕುಟುಂಬದಲ್ಲಿ ಅನ್ಯೋನ್ಯತೆ ಇರೋದಕ್ಕೆ ಸಾಧ್ಯತೆನೇ ಇಲ್ಲ. ಆ ಕುಟುಂಬದಲ್ಲಿ ಆಶೀರ್ವಾದ ಇರೋದಕ್ಕೆ ಸಾಧ್ಯತೆನೇ ಇಲ್ಲ. ಗಾಡ್ ಡಿಸೈರ್ಸ್ ದ ಒಬಿಡಿಯನ್ಸ್. ಯಾವಾಗ ಅವರು ಅವಿಧೇಯರಾದರೋ ದೇವರ ಅನ್ಯೋನ್ಯತೆಯನ್ನು ಕಳ್ಕೊಂಡ್ರು. ಅವ್ರ ಕಣ್ಣುಗಳು ತೆರಲ್ಪಟ್ಟಿತ್ತು, ಆದರೆ ದೇವರಾಗಿ ಅವ್ರು ನೋಡಲ್ಲ, ಬೆತ್ತಲಾಗಿ ನಿಂತ್ಕೊಂಡ್ರು ಇಬ್ಬರುವೆ. ಕಡೆಗೆ ತೋಟದಿಂದಲೇ ಹೊರಗೆ ಹಾಕಲ್ಪಟ್ಟರು. ಎಲ್ಲಿ ಐಕ್ಯತೆ ಮುರಿದು ಹೋಗ್ತದೋ ಅಲ್ಲಿ ಆಶೀರ್ವಾದವೂ ಕೂಡ ಮುರಿದು ಹೋಗುವಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1-4 ವಾಕ್ಯಗಳು. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತ. ನೋಡಿದ್ರ, ನಾನೇನು ಆಶೀರ್ವದಿಸ್ತೇನೆ. ಅಬ್ರಾಮನೇ, ಪ್ರತ್ಯೇಕವಾಗು. ಪ್ರಿಯ ವಿಶ್ವಾಸಿಗಳೇ, ನಾವು ನಂಬಿಕೆಯಲ್ಲಿ ಪ್ರತ್ಯೇಕವಾಗಬೇಕು. ಬರೀ ಸಂಬಂಧಗಳಲ್ಲ, ನಂಬಿಕೆಯಲ್ಲಿ ಪ್ರತ್ಯೇಕವಾಗಿ ನಾವು ನಿಲ್ಲಲೇಬೇಕು. ನಾವು ನಂಬಿಕೆಯಲ್ಲಿ ಕಲಬೆರಕೆ ಹಾಕೊಂಡ್ರೆ ಅಲ್ಲಿ ಆಶೀರ್ವಾದ ಇರೋದಿಲ್ಲ. ಅಬ್ರಾಮನೇ, ಬಿಟ್ಟು ಬಾ. ಏನರ್ಥ? ನೀನು ನಂಬಿಕೆನ, ನೀನು ಸಂಬಂಧಗಳನ್ನು ಬಿಟ್ಟು ಬಾ. ಅದೇ ರೀತಿಯಾಗಿ ವಿಶ್ವಾಸಿಗಳೇ, ಯಾವುದೇ ಕಲಬೆರಕೆ ಜೀವಿತ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ನಮ್ಮ ಅನ್ಯರ ಜೊತೆ ಇದ್ರೂ ಕೂಡ ನಾವು ಅನ್ಯರ ಜೀವಿತ ನಮ್ಮದಲ್ಲ. ನಾವು ಪ್ರತ್ಯೇಕಿಸಲ್ಪಟ್ಟಂಥ ಜನಾಂಗವಾಗಿದ್ದೇವೆ. ನಮ್ಮ ನಂಬಿಕೆನೇ ಬೇರೆ, ನಮ್ಮ ನಿರೀಕ್ಷೆನೇ ಬೇರೆ. ಯಾವುದೇ ಕಾರಣಕ್ಕೂ ನಂಬಿಕೆಯಲ್ಲಿ ಕಲಬೆರಕೆ ಆಗಬಾರದು. ಆಗ ಮಾತ್ರ ನಾವು ಆಶೀರ್ವಾದವನ್ನು ಕಾಣುವುದಕ್ಕೆ ಸಾಧ್ಯ. ಅದೇ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ ವಚನ 17. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗ ಹುಟ್ಟಬೇಕಲ್ಲ. ಓಕೆ, ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟು. ಸಾಕ? ಅವನಿಗೆ ಮಾತ್ರ ಆಶೀರ್ವಾದ ಇಲ್ಲ, ಅವನ ಮುಖಾಂತರವಾಗಿ
ಭೂಮಿಯ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟು ಮಾಡುವಂಥದ್ದಾಗಿದ್ದೇನೆ. 22ನೇ ಅಧ್ಯಾಯ ವಚನ 16, 17, 18 ವಾಕ್ಯ ಓದ್ರಿ. ಹಿಂದೆಗೆ ಹೋದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಆಮೇಲೆ ಹೆಚ್ಚಿಸುವನು. ಈಗ ಮತ್ತೆ ಇನ್ನೊಂದು ವಾಕ್ಯವನ್ನು ಕೂಡ ದಯವಿಟ್ಟು ಓದ್ಕೊಡ್ರಿ. ವಚನ 24ನೇ ಅಧ್ಯಾಯ 35ನೇ ವಾಕ್ಯ. 24, 35. ನೋಡ್ರಿ, ನಾನು ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿದ್ದಾನೆ. ಬೆಳ್ಳಿ ಬಂಗಾರಗಳು ಅವನು ಧನವಂತನಾದನು. ಗಾಡ್ ಬ್ಲೆಸ್. ನೋಡ್ರಿ, ಅಬ್ರಾಮನ ಜೀವಿತದಲ್ಲಿ ಒಂದೇ ಒಂದು ವಿಧೇಯತ್ವ ಬಿಟ್ಟು ಬಾ ಎಂಬುದಾಗಿ ಹೇಳುವಾಗ ಬಿಟ್ಟು ಬಂದ. ನಿನ್ನ ಮಗನನ್ನು ನನಗೆ ಅರ್ಪಿಸಿ ಎಂಬುದಾಗಿ ಹೇಳುವಾಗ ಅರ್ಪಿಸ್ದ. ಕರ್ತನಿಗೆ ಸಂಪೂರ್ಣವಾಗಿ ವಿಧೇಯರಾಗಿದ್ದ ನಿಮಿತ್ತವಾಗಿ ಅವನು ಆಶೀರ್ವದಿಸಲ್ಪಟ್ಟ, ಅವನ ಕುಟುಂಬವೂ ಕೂಡ ಆಶೀರ್ವದಿಸಲ್ಪಟ್ಟಿತು. ಪ್ರಿಯ ದೇವ ಸಭೆಯೇ, ನಮಗೆ ಎಲ್ಲಿ ವಿಧೇಯತ್ವ ಇರುವಂಥದ್ದಾಗಿದೆಯೋ ಯೇಸು ಸ್ವಾಮಿ ಆಶೀರ್ವಾದ ಇದ್ದೇ ಇರ್ತದೆ. ನಾವು ಸಂದೇಹ ಪಡುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ಯಾವಾಗ ನಾವು ಕಪಟಿಗಳಾಗಿ, ಕಳ್ಳರಾಗಿ, ಕಲಬೆರಕೆ ಜೀವಿತ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ನಾವು ಜೀವಿಸ್ತೇವೋ ಅಲ್ಲಿ ಆಶೀರ್ವಾದನ ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. 2 ಸಮುವೇಲನ ಪುಸ್ತಕ 7ನೇ ಅಧ್ಯಾಯ, 2 ಸ್ಯಾಮುಯೇಲ್ ಚಾಪ್ಟರ್ 7 ಅಲ್ಲಿ ಅರಸನಾದಂಥ ದಾವೀದನ ಜೀವಿತವನ್ನು ಸ್ವಲ್ಪ ನಾವು ಮೆಲುಕು ಹಾಕಿ ನೋಡುವಂಥವರಾಗಿರೋಣ. 2 ಸಮುವೇಲ 7ನೇ ಅಧ್ಯಾಯ ಬಂದೆ. ನೋಡ್ರಿ, 8ನೇ ವಾಕ್ಯ ಓದ್ರಿ. ನನ್ನ ಸೇವಕನ ದಾವೀದನಿಗೆ ಹೇಳಬೇಕಾದ್ದೇನೆಂದರೆ, ಸೇನಾಧೀಶನಾದ ಯೆಹೋವನು ಹೀಗೆನ್ನುತ್ತಾನೆ, ಕುರಿಗಳ ಹಿಂದೆ ಹೋಗ್ತದೆ. ನೋಡ್ರಿ, ಎಂಥ ಸ್ಟೇಟ್ಮೆಂಟ್! ಕುರಿಗಳ ಹಿಂದೆ ಹೋಗ್ತದೆ. ನಿನ್ನ ಈಗೇನು ಮಾಡಿದ್ದೇನೆ? ನನ್ನ ಪ್ರಜೆಗಳಿಗೆ ಅರಸನನ್ನಾಗಿ ಮಾಡಿದ್ದೇನೆ. ಆಮೇಲೆ ಮುಂದೆ ನೋಡ್ರಿ ಎಂಥ ಒಂದು ಆಶೀರ್ವಾದ. ವಚನ 16ಕ್ಕೆ ಬನ್ರಿ. 16. ಎಂಥ ಸ್ಟೇಟ್ಮೆಂಟ್! ನಿನ್ನ ಮನೆಯನ್ನು ಕೂಡ ಸದಾಕಾಲ ಸ್ಥಿರ, ನಿನ್ನ ಅರಸುತನವೂ ಕೂಡ ಸದಾಕಾಲ ಸ್ಥಿರ, ನಿನ್ನ ಸಿಂಹಾಸನವು. ಮುಂದೆ 25ನೇ ವಾಕ್ಯ, ಯೆಹೋವನೇ, ನೀನು ನಿನ್ನ ಸೇವಕರನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸು. 29ನೇ ವಾಕ್ಯ ಓದ್ರಿ. ಈಗ ಮನೆಯನ್ನು ಆಶೀರ್ವದಿಸು. ನೀನೇ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆ ನಿತ್ಯ ಸೌಭಾಗ್ಯ. ನೋಡ್ರಿ, ನಿತ್ಯ ಆಶೀರ್ವಾದ, ನಿತ್ಯ ಸೌಭಾಗ್ಯ, ಶಾಶ್ವತ ಸಿಂಹಾಸನ. ವಾಟ್ ಎ ಬ್ಲೆಸ್ಸಿಂಗ್! ಎಂಥ ಒಂದು ಆಶೀರ್ವಾದ. ಆದರೆ ಅದೇ 12ನೇ ಅಧ್ಯಾಯ ದಯವಿಟ್ಟು ಬನ್ರಿ. ಚಾಪ್ಟರ್ 12 ವರ್ಸ್ 9 and 10. ತಿರಸ್ಕರಿಸೋದ್ರಿಂದ, ನೋಡ್ರಿ, ಯೆಹೋವನ ಆಜ್ಞೆಯನ್ನ ತಿರಸ್ಕರಿಸೋದ್ರಿಂದ ಕೆಟ್ಟದ್ದನ್ನಾಗಿ ಮಾಡಿದ್ಯೆ. ಆಮೇಲೆ ನೀನು ಮರ್ಡರ್ ಮಾಡಿದ್ಯೆ. ಆಮೇಲೆ ನಿನಗೆ ವ್ಯಭಿಚಾರ ಮಾಡಿದೆ. ಆಮೇಲೆ ನೀನು ನನ್ನ ಆಜ್ಞೆಯನ್ನು ಹಿತ್ತಿಯರ ಉರಿಯನನ್ನು ಕೊಲ್ಲಿಸಿದನು. ತೆಗೆದುಕೊಂಡಲು. ಕತ್ತಿಯು ಯಾವುದು ಶಾಶ್ವತ? ಈಗ ಹೌದಾ? ಸಿಂಹಾಸನ ಶಾಶ್ವತ ಅಲ್ಲ, ಅವನ ಮನೆ ಶಾಶ್ವತ ಅಲ್ಲ, ಅವನ ಆಶೀರ್ವಾದ ಶಾಶ್ವತ ಅಲ್ಲ. ಕತ್ತಿ, ದ ಸ್ವಾರ್ಡ್ ವಿಲ್ ನೆವರ್ ಲೀವ್ ಯುವರ್ ಹೌಸ್. ಎಲ್ಲಿಯ ತನಕ ದಾವೀದನು ಕರ್ತನ ಮಾತಿಗೆ ವಿಧೇಯನಾಗಿದ್ದನೋ ಅಲ್ಲಿ ಅವನ ಸಿಂಹಾಸನ ಶಾಶ್ವತ, ಅವನ ಮನೆ ಶಾಶ್ವತ, ಅವನ ಮನೆಯಲ್ಲಿ ನಿತ್ಯ ಸೌಭಾಗ್ಯ. ಆದರೆ ಯಾವಾಗ ಅವನು ಅವಿಧೇಯನಾದನೋ ಕತ್ತಿ ಶಾಶ್ವತವಾಯಿತು. ಪ್ರೇಯರೇ, ನನ್ನನ್ನು ಭಾಳ ತಗ್ಗಿಸ್ಕೊಂಡು ಮಾತಾಡ್ತಾನೆ. ನಿಮಗೆ ನಿತ್ಯ ಸೌಭಾಗ್ಯ ಬೇಕಾ ಅಥವಾ ನಿತ್ಯ ಕತ್ತಿ ನಿಮ್ಮ ಮನೆಯಲ್ಲಿರಬೇಕಾ? ನಿಮ್ಮ ಕೈಲಿದೆ. ತೀರ್ಮಾನ ಮಾಡಿಕೊಡ್ರಿ. ನಿಮ್ಮ ಜೀವಿತ ಹೇಗಿದೆ? ಎಲ್ಲಿ ವಿಧೇಯತ್ವ ಇದೆಯೋ
ಅಲ್ಲಿ ಆಶೀರ್ವಾದ ಇದೆ. ಎಲ್ಲಿ ವಿಧೇಯತ್ವ ಇರೋದಿಲ್ವೋ ಅಲ್ಲಿ ಆಶೀರ್ವಾದ ಇರೋದಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ 133ನೇ ಕೀರ್ತನೆ ಅಲ್ಲಿ ಎಂಬುದಾಗಿ ಹೇಳುವಾಗ ಬರೀ ಮನೆಯಲ್ಲ, ಬರೀ ಸಭೆಯಲ್ಲ, ಯಾವ ಮನೆಯಲ್ಲಿ ಅನ್ಯೂನ್ಯತೆ ಐಕ್ಯತೆ ಇದೆಯೋ, ಯಾವ ಸಭೆಯಲ್ಲಿ ಅನ್ಯೂನ್ಯತೆ ಐಕ್ಯತೆ ಇದೆಯೋ ಅಲ್ಲಿ ಆಶೀರ್ವಾದ ಇದೆ. ಎರಡನೇದಾಗಿ, ಬಹುಶಃ ಈ ಮಾತು ನಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ, ಒಬಿಡಿಯನ್ಸ್ ಅಂತ. ಈಗ ನಾನು ತಿಳಿಸುವಂಥ 2 ಮಾತುಗಳು ಸ್ವಲ್ಪ ವ್ಯತಿರಿಕ್ತವಾಗಿ ಕಾಣ್ತದೆ ನಿಮಗೆ, ಆದರೂ ಕೂಡ ದಯವಿಟ್ಟು ಎಚ್ಚರಿಕೆಯಿಂದ ಗಮನಿಸಿ. ಎರಡನೇದಾಗಿ ನಾವು ಗಮನಿಸಬೇಕಾದಂಥ ವಿಷಯ, ನೋ ಆರ್ಗ್ಯುಮೆಂಟ್. ಯಾವುದೇ ರೀತಿಯಂಥ ತರ್ಕ ಕುಟುಂಬದಲ್ಲಿ ಇರಬಾರದು. ಯಾವುದೇ ರೀತಿಯಂಥ ತರ್ಕ ಸಭೆಯಲ್ಲಿ ಇರಬಾರದು. ಒಂದು ಮನೆಯಲ್ಲಿ ಭೇದ ಉಂಟಾದರೆ ಆ ಮನೆ ನಿಲ್ಲುವುದಿಲ್ಲ. ಒಂದು ಸಭೆಯಲ್ಲಿ ಭೇದ ಉಂಟಾದರೆ ಆ ಸಭೆ ನಿಲ್ಲುವುದಿಲ್ಲ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಭೇದಗಳು ಇರಬಾರದು. ಪ್ರೇರೆ, ಮನೆಯಲ್ಲಿ ಯಾವಾಗ ತರ್ಕ, ವಿತರ್ಕ, ಕುತರ್ಕ, ಆರ್ಗ್ಯುಮೆಂಟ್ಸ್ ಆಗ್ತದೋ ಅಲ್ಲಿ ಘರ್ಷಣೆಗಳಾಗ್ತವೆ ಅಲ್ಲ, ಅಲ್ಲಿ ಘರ್ಷಣೆಗಳಾಗ್ತದೆ. ಘರ್ಷಣೆಯಾದಾಗ ಆ ಘರ್ಷಣೆ ಯಾವಾಗಲೂ ಕೂಡ ಅಂತ್ಯ ಇಟ್ ಈಸ್ ಎಂಡ್ಸ್ ಇನ್ ಡಿಸ್ಟ್ರಕ್ಷನ್, ನಾಶನದಲ್ಲಿಯೇ ಮುಗಿಯುವಂಥದ್ದು. ಅದು ಒಳ್ಳೆಯದರಲ್ಲಿ ಮುಗಿಯೋದೇ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಘರ್ಷಣೆ ಆಯಿತು, ಜಗಳ ಆಯಿತು, ನಿಮ್ಮ ಪಾಡು ನೀವು ಸೈಲೆಂಟ್ ಆಗಿರ್ರಿ. ಅವನು ಸ್ವಲ್ಪ ಹೊತ್ತು ಕಯ ಅಂತ ಆಮೇಲೆ ಏನು ಮಾಡ್ತಾನೆ, ಹೆಂಗಾರ ಹಾಳಾಗೋಗಂತ ಹೋಗ್ತಾನೆ. ಅವನು ಕಯ ಅಂತ ನೀವು ಕಯ ಶುರು ಮಾಡಿದ್ರೆ ಅರ್ಥ ಆಗ್ತಿದ್ಯಾ? ಅದು ಘರ್ಷಣೆಗೆ ಹೋಗ್ತದೆ, ಹೊಡೆದಾಟಕ್ಕೆ ಹೋಗ್ತದೆ, ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತದೆ, ಕೋರ್ಟ್ಗೆ ಹೋಗ್ತದೆ, ಡೈವರ್ಸ್ಗೆ ಹೋಗ್ತದೆ, ಏನು ಬೇಕಾದ್ರೂ ಹೋಗ್ತದೆ ದುರಂತಕ್ಕೆ. ಪ್ಲೀಸ್ ಡೋಂಟ್ ಗಿವ್ ಎನಿ ಚಾನ್ಸ್ ಫಾರ್ ಆರ್ಗ್ಯುಮೆಂಟ್ಸ್. ದ ಮೊಮೆಂಟ್ ದ ಆರ್ಗ್ಯುಮೆಂಟ್ ಸ್ಟಾರ್ಟ್ಸ್, the fellowship is lost, the unity is lost. ಏನು ಬೇಕಾಗಲಿ, ಐಕ್ಯತೆ ಕೆಟ್ಟು ಹೋಗೋದಕ್ಕೆ, ಅನ್ಯೋನ್ಯತೆ ಕೆಟ್ಟು ಹೋಗೋದಕ್ಕೆ ಅವಕಾಶ ಕೊಡಬೇಡಿ. ಐಕ್ಯತೆನ ಕಾಪಾಡ್ಕೊಳ್ರಿ, ಅನ್ಯೋನ್ಯತೆನ ಕಾಪಾಡ್ಕೊಳ್ರಿ. ಸ್ವಲ್ಪ ಸೈಲೆಂಟ್ ಆಗಿರ್ರಿ. ಏನಾಗೋಯ್ತು, ಸ್ವಲ್ಪ ತಾಳ್ರಿ. ಆದರೆ ಇವತ್ತು ಆ ಟಿಟ್ ಫ್ಯಾಟ್ ಟಾಟ್ ಅಂತ ಒಬ್ರಿಗೊಬ್ರು ನಿಂತ್ಕೊಳ್ಳೋ ನಿಮಿತ್ತವಾಗಿ ಕುಟುಂಬಗಳು ಛಿದ್ರವಾಗ್ತವೆ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ ವಚನ 5ರಿಂದ 9 ವಾಕ್ಯ ಓದ್ರಿ. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನ ಗುಡಾರವಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಇದರಿಂದ ಅಬ್ರಹಾಮನ ದನ ಕಾಯುವವರೆಗೂ ಲೋಟನ ದನ ಕಾಯುವವರೆಗೂ ಜಗಳ ಹುಟ್ಟಿತು. ನೋಡ್ರಿ, ಅಬ್ರಾಹ್ಮನಿಗೂ ಲೋಟ ಹುಟ್ಟಿಲ್ಲ, ಅಬ್ರಾಹ್ಮನ ದನ ಕಾಯೋರ್ಗೂ ಲೋಟನ ದನ ಕಾಯೋರ್ಗೂ ಜಗಳ ಶುರುವಾಯ್ತು. ಆಮೇಲೆ ಇದಲ್ಲದೆ ಕಾನಾನ್ಯರು, ಪೆರಿಜೀಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲು ಅಬ್ರಾಹ್ಮನ ಲೋಟನಿಗೆ ನೋಡಿ ಎಂತ ಶಬ್ದ ಗಮನಿಸಿ, ನನಗೂ ನಿನಗೂ, ನನ್ನ ದನ ಕಾಯಿರಿಗೂ ನಿನ್ನ ದನ ಕಾಯಿರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ, ನಾವು ಸಹೋದರರಲ್ಲವೇ, ನಾವು ಗಂಡ ಹೆಂಡತಿರಲ್ಲವೇ, ನಾವು ಅಣ್ಣ ತಮ್ಮದರಲ್ಲವೇ, ನಾವು ಅಕ್ಕ ತಂಗಿಯರಲ್ಲವೇ? ಯಾಕೆ ನಮ್ಮಲ್ಲಿ ಜಗಳ? ಯಾಕೆ ನಮ್ಮಲ್ಲಿ ಮನಸ್ತಾಪಗಳು? ಬೇಡ. ಲೋಟನೇ ಬಾ, ಲೋಟ ಬಾ, ನಿಂತ್ಕೊ. ನೋಡಪ್ಪ, ಈಗ ಒಂದು ಕೆಲಸ ಮಾಡು, ಇಡೀ ದೇಶವೇ ನಿನ್ನ ಮುಂದೆ ಇದೆ, ಇಡೀ ದೇಶವೇ ನಿನ್ನ ಮುಂದೆ ಇದೆ. ಲೋಟ ಅಬ್ರಾಹ್ಮನಿಗೆ ಏನಾಗಬೇಕು? ಅಬ್ರಾಹ್ಮನ ತಮ್ಮನ ಮಗ ಅಲ್ವಾ? ಮಗ. ಅಬ್ರಾಹ್ಮ ನೋಡ್ಬೇಕಾದ್ರೆ ಅಪ್ಪನ ಸ್ಥಾನದಲ್ಲಿ ಇದ್ದಾನೆ, ಮಗ ಲೋಟ ನೋಡಿದ್ರೆ ಮಗನ ಸ್ಥಾನದಲ್ಲಿ ಇದ್ದಾನೆ. ಮಗನ ಕಲ್ಬಿಡ್ಕೊಂಡು, ನೋಡಪ್ಪ, ನೀನು ಆರಿಸ್ಕೊ,
ನೀನು ಪೂರ್ವಕ್ಕೆ ಹೋದರೆ ನಾನು ಪಶ್ಚಿಮಕ್ಕೆ ಹೋಗ್ತೀನಿ, ನೀನು ಉತ್ತರಕ್ಕೆ ಹೋದರೆ ನಾನು ದಕ್ಷಿಣಕ್ಕೆ ಹೋಗ್ತೀನಿ, ಆರಿಸ್ಕೊ. ಲೋಟ ನಿಜವಾಗಿ ಕೂಡ ತನ್ನ ತಂದೆಯ ಮೇಲೆ ಅಬ್ರಾಮನ ಮೇಲೆ ಪ್ರೀತಿ ಇದ್ದರೆ ಅವನು ಏನು ಹೇಳ್ಬೇಕಾಯ್ತು? ಅಪ್ಪ ನೀನು ಮೊದಲು ಆರಿಸ್ಕೊಂತ ಹೇಳ್ಬೋದಾಗಿತ್ತಲ್ಲ. ಆರಿಸ್ಕೊಳ್ಳಿ, ಇನ್ನು ಅದು ಚಾನ್ಸ್ಗೆ ಕಾಯ್ತಾ ಇದ್ದ. ಯಾವಾಗ ಈ ಚಾನ್ಸ್ ಸಿಕ್ತೋ ಕಣ್ಣೆತ್ತಿ ನೋಡ್ದ. ಏನನ್ನ ನೋಡ್ದ? ಎಲ್ಲಿ ನೀರಾವರಿ ಇದೆ, ಎಲ್ಲಿ ಗ್ರೀನರಿ ನೋಡುವಾಗ ಸೋದೋಮ್ ಗೋಮೋರ್ ಪಟ್ಟಣದ ಕಡೆಗೆ ಹೆಂಗಿತ್ತಂತಾರೆ, ಏದೇನ್ ತೋಟದ ಹಾಗಿತ್ತು. ಅವನೇ ಹೇಳ್ತಾನೆ, ಏದೇನ್ ತೋಟದ ಹಾಗಿತ್ತು. ಕಡೆಗೆ ಆ ಒಂದು ಮೂಡನ ದೇಶ, ಮೂಡನ ಅಂದರೆ ಈ ಈಸ್ಟ್ ಪೂರ್ವಕ್ಕೆ ಅದನ್ನು ಆರಿಸ್ಕೊಂಡ ಹೋದ. ಆದರೆ ಅದರ ದುರಂತ ಏನಾಯಿತು? ಕಡೆಗೆ ಪ್ರತಿದಿನ ಕರಕೆರೆ ಕಡೆಯಲ್ಲಿ ಆ ಸೋದೋಮ್ ಗೋಮ ಪಟ್ಟಣವೇ ಬೆಂಕಿಯಿಂದ ನಾಶವಾಯಿತು. ಅಲ್ಲಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಹೆಂಡತಿ ಉಪ್ಪಿನ ಕಂಬವಾಗಿ ನಿಂತಲು. ತನ್ನ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಬಂದ. ಕಡೆಗೆ ಹೆಣ್ಣು ಮಕ್ಕಳ ಸಂಬಂಧದಲ್ಲಿಯೇ ಒಂದು ದುಷ್ಟ 2 ಸಂತತಿಗೆ ತಾನೇ ತಂದೆಯಾದ. ಎಂಥ ಒಂದು ಭೀಕರವಾದಂಥ ದುರಂತದ ಕತೆ ಲೋಟನದು. ಯಾಕಂದರೆ ಅವನು ಲೋಕವನ್ನು ಅರಸಿ ಹೋದ. ಸರಿ, ಈಗ ಅವನು ಪೂರ್ವಕ್ಕೆ ಹೋದ ಮೇಲೆ ಅಬ್ರಾಮ ಯಾವ ಕಡೆ ಹೋಗ್ಬೇಕಾಯ್ತು? ಈಗ ಆಪೋಸಿಟ್ ಆದರೆ ಎಲ್ಲಿಗೆ ಹೋಗ್ಬೇಕಾಯ್ತು? ಪಶ್ಚಿಮಕ್ಕೆ ಹೋಗ್ಬೇಕಾಯ್ತು. ಓದ್ ನೋಡ್ಕೊಡ್ರಿ, ಅವನು ಹೋಗಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಅವನು ಪೂರ್ವಕ್ಕೂ ಹೋಗಲ್ಲ, ಪಶ್ಚಿಮಕ್ಕೂ ಹೋಗಲ್ಲ, ದಕ್ಷಿಣಕ್ಕೂ ಎಲ್ಲೂ ಹೋಗಲ್ಲ. ನಿಂತ್ಕೊಬಿಟ್ಟು ಇವನೇನು ಮಾಡ್ತಾನೆ? ಮೇಲಕ್ಕೆ ಕಣ್ಣೆತ್ತಾನೆ. ನೋಡ್ರಿ, ದಟ್ ಈಸ್ ದ ಬ್ಯೂಟಿ ಆಫ್ ಅಬ್ರಾಮ್. ದೇವರೇ, ಈಗ ನಾನು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ನೀನು ತಿಳಿಸು. ಮುಂದಕ್ಕೆ ನೀವು ಓದ್ಕೊಡ್ರಿ. ವಿಚ್ ಡೈರೆಕ್ಷನ್ ಯು ವಾಂಟ್ ಮೀ? ನೀನು ನಾ ಕರೆದೆ ಅಂತ ನಾ ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಯಾವ ಕಡೆ ಹೋಗ್ಬೇಕೆಂಬುದಾಗಿ. ನೀನು ನನಗೆ ತಿಳಿಸು. ನೀನು ಯಾವ ಕಡೆ ಹೋಗಂತೀಯೋ ಆ ಕಡೆ ನಾನು ಹೋಗ್ತೀನಿ ಎಂಬುದಾಗಿ ಅಬ್ರಾಮನ ಮೇಲಕ್ಕೆ ಕಣ್ಣೆತ್ತ. ಇವತ್ತು ನಾವು ಕೂಡ ಅಷ್ಟೇ ಪ್ರಿಯರೇ, ನಾವು ಕಣ್ಣೆತ್ತಬೇಕಾದ್ದು ಮೇಲಕ್ಕೆ, ಪರಲೋಕದ ಕಡೆಗೆ, ಯೇಸು ಸ್ವಾಮಿಯ ಕಡೆಗೆ. ಕರ್ತನೇ ಮಾರ್ಗ ಕಾಣ್ತಾ ಇಲ್ಲ. ಭಾಳ ಒಂದು ಸುಂದರವಾದ ಮಾರ್ಗ ಹಾಡಾಡ್ತಾ. ನಿಜವಾಗಿ ಕೂಡ ನನಗೆ ಇದೇ ಮೆಸೇಜ್ ತಲೆಯಲ್ಲಿ ಓಡ್ತಾ ಇತ್ತು. ನೀನೇ ಮಾರ್ಗ, ನೀನೇ ಮಾರ್ಗ, ನೀನೇ ಮಾರ್ಗ ಎಂಬುದಾಗಿ ಭಾಳ ಬ್ಯೂಟಿಫುಲ್ ಆಗಿ. ಲಾರ್ಡ್, ಯು ಆರ್ ದ ವೇ. ನಾನು ನಿನ್ನನ್ನು ನಂಬ್ಕೊಂಡು ಬಂದಿದ್ದೀನಿ. ನನ್ನ ಸ್ವಂತ ಆಲೋಚನೆ ಬೇಕಾಗಿಲ್ಲ, ಸ್ವಂತ ಜ್ಞಾನ ನನಗೆ ಬೇಕಾಗಿಲ್ಲ. ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ನನಗೆ ಮಾರ್ಗವನ್ನು ತೋರಿಸು. ಯಾವಾಗ ಅವನ ಮೇಲಕ್ಕೆ ಕಣ್ಣುಗಳನ್ನು ಎತ್ತಿದನೋ, ದೇವರ ಸಹಾಯವನ್ನು ಬಯಸಿದನೋ, ದೇವರು ಕೊಡುವಂಥ ಉತ್ತರ ಏನು ಗೊತ್ತಾ? ಅಬ್ರಾಮನೇ, ನೀನು ಸುತ್ತಲೂ ಕೂಡ ನೋಡು, ಎಲ್ಲ ನಿಂದೆ. ಅವನು ಮೂರ್ಖ, ಅವನು ಹುಡುಕೊಂಡು ಒಂದು ಕಡೆ ಹೋದ. ಅವನು ಯಾವ ಡೈರೆಕ್ಷನ್ ಹೋದಲ್ಲ ಅಲ್ಲಿ ಲೋಟ, ಅದು ನಿಂದೆ. ಅರ್ಥ ಆಗ್ತಿದ್ಯಾ? ನಾನು ಅವನಿಗೆ ಅದು ಕೊಟ್ಟಿಲ್ಲ. ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ಎಲ್ಲವೂ ಕೂಡ ನಿನಗೆ ನಾನು ಕೊಟ್ಟಿದ್ದೀನಿ. ಒಂದು ವಾಕ್ಯ ಓದ್ಕೊಡ್ರಿ. 13ನೇ ಅಧ್ಯಾಯ ವಚನ 14. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡಿದ್ರ? ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ. ಕಣ್ಣೆತ್ತಿ ನೋಡು. ಎಸ್. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೆ ಏನಾಗು? ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಅಲ್ಲಿಗೆ ದೇವರು ಫುಲ್ ಸ್ಟಾಪ್ ಇಟ್ಟ, ಮುಗಿದೋಯ್ತು ಅಲ್ಲ. ಕಾಡ್ ಒಂದು ವೇಳೆ ಅಬ್ರಾಮನು ಘರ್ಷಣೆಗೆ ಇಳಿದಿದ್ರೆ ಈ ಆಶೀರ್ವಾದ ಕಳ್ಕೊಳ್ತಾ ಇಲ್ಲ. ಆದರೆ ಅವನು ಘರ್ಷಣೆಗೆ ಹೋಗಲಿಲ್ಲ. ಮತ್ತೊಂದು ಉದಾಹರಣೆ ನೋಡ್ರಿ. ಅಪೊಸ್ತಲ ಕೃತಿಗಳು 15ನೇ ಅಧ್ಯಾಯ ವಚನ 39. ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದವುಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ನೋಡ್ರಿ, ಎಂಥ ಸ್ಟೇಟ್ ಈ ವಿಷಯದಲ್ಲಿ, ಅಂದರೆ ಮಾರ್ಕನ ವಿಷಯದಲ್ಲಿ. ಇದರ ಹಿನ್ನೆಲೆ ಹೆಂಗಿದ್ರೆ, ಬಾರ್ನಬ, ಪೌಲ ಇಬ್ಬರು ಜೊತೆಯಲ್ಲಿ ಸೇವೆ ಮಾಡ್ತಿರ್ತಾರೆ. ಮೊದಲನೇ ಪ್ರಯಾಣಕ್ಕೆ ಹೋಗ್ತಾರೆ. ಮೊದಲನೇ ಪ್ರಯಾಣದಲ್ಲಿ ಮಾರ್ಕನ್ ಕೂಡ ಹೋಗಿರ್ತಾನೆ, ಆದರೆ ಮಧ್ಯದಲ್ಲೇ ಬೆತ್ತು ಬಂದ್ಬಿಡ್ತಾನೆ. ಕಡೆಗೆ ಅವರು 2ನೇ ಪ್ರಯಾಣಕ್ಕೆ ಹೋಗ್ತಾರೆ. ಆಗ ಪ್ರಾಬ್ಲಮ್ ಶುರುವಾಗ್ತದೆ. ಬಾರ್ನಬ ಹೇಳ್ತಾನೆ, ಮಾರ್ಕನನ್ನು ಕರ್ಕೊಂಡು ಹೋಗೋಣ. ಪೌಲ ಹೇಳ್ತಾನೆ, ಬೇಡ. ಬಾರ್ನಬ ಹೇಳ್ತಾನೆ, ಮಾರ್ಕ ನಿಜ, ಅವನು ಚಿಕ್ಕ ಹುಡುಗ, ಏನೋ ಒಂದ್ಸಲ ತಪ್ಪು ಮಾಡಿದ್ದಾನೆ ಅಂತ ಕಾರಣಕ್ಕೋಸ್ಕರ ಅವನ್ನ ತುಳಿಯೋಂಥದ್ದು ಬೇಡ. ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋಣ. ಈಗ ಅವನು ಮೆಚ್ಯೂರ್ ಆಗಿದ್ದಾನೆ, ಈಗ ಅವನಿಗೆ ಬುದ್ಧಿ ಬಂದಿದೆ, ಈಗ ಧೈರ್ಯ ಬಂದಿದೆ, ಈಗ ಖಂಡಿತ ನಮ್ಮ ಜೊತೆ ನಿಲ್ತಾನೆ, ಅವನನ್ನು ಕರ್ಕೊಂಡು ಹೋಗೋಣ. ಬಾರ್ನಬ, ಪೌಲ ಅದೆಲ್ಲ ಗೊತ್ತಿಲ್ಲ. ಒಂದು ಸಲ ಅವನ ಅಯೋಗ್ಯರಾದರೆ ಎಲ್ಲ ಟೈಮು ಅವನ ಅಯೋಗ್ಯನೇ.
ಅವನು ಬೇಡ. ಈ ವಿಷಯದಲ್ಲಿ ಅವರಿಬ್ಬರ ಮಧ್ಯೆ ಬಹಳ ತೀಕ್ಷ್ಣವಾದಂಥ ಘರ್ಷಣೆ ಉಂಟಾಗಿ ಅವರಿಬ್ಬರು ಡಿವೈಡ್ ಆದರು. ನೋಡ್ರಿ, ಅವರಿಬ್ಬರು ಡಿವೈಡ್ ಆದರು. ಸಬ್ಜೆಕ್ಟ್ ಯಾರು? ಮಾರ್ಕನ ವಿಷಯದಲ್ಲಿ ಇವರಿಬ್ಬರು ಡಿವೈಡ್ ಆದರು. ಆದರೆ ನನ್ನ ಪ್ರಶ್ನೆ, ಯಾರು ಒಬ್ಬರು ತಗ್ಗಿಸ್ಕೊಂಡಿದ್ರೆ, ಏನೋ ಬಾರ್ನಬ ಹೇಳ್ತಾನಪ್ಪ, ಯಾಕಂದರೆ ನನ್ನನ್ನು ಯಾರು ಬೇಡ ಅಂತ ಹೇಳಿದಾಗ ಪೌಲನನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟವನೇ ಬಾರ್ನಬ ಅಲ್ಲ. ನನ್ನನ್ನು ಸೇವೆಯಲ್ಲಿ ಇಷ್ಟು ಮಟ್ಟು ನಡೆಸಿದ್ದಾನೆ, ಪ್ರೋತ್ಸಾಹ ಮಾಡಿದ್ದಾನೆ ಬಾರ್ನಬ. ಒಂದು ಸಲ ಅವ್ನ ಮಾತು ಕೇಳೋಣ ಬಿಡು, ಒಂದು ಚಾನ್ಸ್ ಕೊಡೋಣ ಬಿಡು ಎಂಬುದಾಗಿ ಒಂದು ವೇಳೆ ಅವಕಾಶ ಕೊಟ್ಟಿದ್ದರೆ ಘರ್ಷಣೆ ಆಗ್ತಿರಲಿಲ್ಲ. ಆದರೆ ಇದೇ ಪೌಲ ಅವನು 20 ವರ್ಷ ಆದಮೇಲೆ ಹೇಳ್ತಾನೆ, ಮಾರ್ಕರನ್ನು ಕರ್ಕೊಬನ್ರಿ, ಅವರು ನನಗೆ ಭಾರಿ ಹೆಲ್ಪ್ಫುಲ್ ಆಗಿದ್ದಾನಂತ. ಯಾವಾಗ? 20 ವರ್ಷ ಆದಮೇಲೆ. ಅಥವಾ ಬಾರ್ನಬ, ಪೌಲನು ಮಹಾಜ್ಞಾನಿ, ಅವನು ನೇರವಾಗಿ ದರ್ಶನ ಮುಖಾಂತರವಾಗಿ ಯೇಸು ಸ್ವಾಮಿಯ ಕಂಡಂಥ ವ್ಯಕ್ತಿ. ಅವನ ಮಾತನ್ನು ಕೇಳೋಣ, ಬೇಡ ಮಾರ್ಕದ ಬೇಡ ಅಂದರೆ ಬೇಡ ಬಿಟ್ಬಿಡೋಣ ಅಂತ ಒಂದು ವೇಳೆ ಪೌಲನ ಮಾತಿಗೆ ಬಾರ್ನಬ ಒಪ್ಕೊಂಡಿದ್ರೆ ಘರ್ಷಣೆ ಆಗ್ತಿರಲಿಲ್ಲ. ಅಟ್ಲೀಸ್ಟ್ ಯಾರು ಒಬ್ಬರಾದರೂ ತಗ್ಗಿಸ್ಕೊಂಡಿದ್ರೆ ಘರ್ಷಣೆ ಆಗ್ತಿರಲಿಲ್ಲ. ನನ್ನ ಸಹೋದರ ಸಹೋದರಿಯರೇ, ದಯವಿಟ್ಟು ಘರ್ಷಣೆಗೆ ಅವಕಾಶ ಕೊಡಬೇಡಿ. ಅವಕಾಶ ಖಂಡಿತ ಹಾಳು ಮಾಡ್ತದೆ. ಮೂರನೇದಾಗಿ ನಾವು ಕಲಿಯುವಂಥ ಮತ್ತೊಂದು ಮುಖ್ಯವಾದಂಥ ಸಂಗತಿ, ಐಕ್ಯತೆ ಅನ್ಯೋನ್ಯತೆ ಕಾಪಾಡಿಕೊಂಡು ಆಶೀರ್ವಾದದಲ್ಲಿ ಮುಂದಕ್ಕೆ ಹೋಗಬೇಕಾದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋಕದ ಆಸೆಗೆ ಒಳಗಾಗಬೇಡ್ರಿ. ಡೋಂಟ್ ಫಾಲ್ ಇನ್ ಟು ದ ಡಿಸೈರ್ ಆಫ್ ದ ವರ್ಲ್ಡ್. ಲೋಕನೇ. ಲೋಕ ಯಾವತ್ತೂ ಕೂಡ ನಮ್ಮನ್ನು ಹಾಳು ಮಾಡುವಂಥದ್ದೇ, ಖಂಡಿತ ನಮ್ಮನ್ನು ಉದ್ಧಾರ ಮಾಡುವಂಥದ್ದಲ್ಲ ಲೋಕ. ಡೋಂಟ್ ಎವರ್ ಫಾಲ್ ವಿತ್ ಅಟ್ರಾಕ್ಷನ್ ಆಫ್ ದ ವರ್ಲ್ಡ್. ತಿಮೋತಿ ಪತ್ರಿಕೆ ನೋಡ್ತೀವಿ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ. ಅದಕ್ಕೆ ಒಳಬಿದ್ದು ಹಿಮಿಯೋನನು ಏನಂತ ಹಡಗು ಹೊಡೆದಂಥ ರೀತಿಯಲ್ಲಿ ಅವನ ಜೀವಿತವನ್ನೇ ಹಾಳು ಮಾಡಿಕೊಂಡಿದ್ದಾನೆ. 2 ತಿಮೋತಿ 4ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. 2 ತಿಮೋತಿ ಚಾಪ್ಟರ್ 4 verse 10. ಯಾಕೆಂದರೆ ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ತೆಸ್ತೋಕ್ಕೆ ಹೋದ. ನೋಡ್ರಿ, ಪೌಲ ಹೇಳೋತ ಮಾತು ನೋಡ್ರಿ, ಜೊತೆಯಲ್ಲಿದ್ದಂಥ ವ್ಯಕ್ತಿ, ಜೊತೆ ಸೇವಕ. ಈಗ ಏನು ಮಾಡಿದ ತೇಮನು? ಲೋಕವನ್ನು ಪ್ರೀತಿಸಿ, ಸುಮ್ಮನೆ ಹೋಗಿಲ್ಲ, ಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಹೋದನು. ಯಾಕೆಂತಂದರೆ ಅವರಿಬ್ಬರು ಜೊತೆಲಿರೋದಕ್ಕೆ ಸಾಧ್ಯತೆ ಇಲ್ಲ. ದೇವನು ಲೋಕವನ್ನು ನೋಡ್ತಾ ಇದ್ದಾನೆ, ಪೌಲನು ಪರಲೋಕನ ನೋಡ್ತಾ ಇದ್ದಾನೆ. ದೇವನು ಲೋಕ ಬೇಕೆಂಬುದಾಗಿ ಹೋಗ್ತಾ ಇದ್ದಾನೆ, ಪೌಲನು ಎಲ್ಲವನ್ನು ಕೂಡ ನಷ್ಟ ಎಂಬುದಾಗಿ ಎನಿಸಿ ಕ್ರಿಸ್ತ ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾನೆ. ಎಲ್ಲವೂ ಕೂಡ ನನಗೆ ಕಸ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ನಾನು ಬದುಕಿದ್ರೂ ಸರಿಯೇ, ನಾನು ಸತ್ತರೂ ಸರಿಯೇ ಕ್ರಿಸ್ತನ ಎಂಬುದಾಗಿ ಫಿಲಿಪ್ಪಿ ಬರೆದ ಪತ್ರಿಕೆ 1:20 ನೋಡ್ತೇವೆ. ಮತ್ತೆ ಆ ಕ್ರಿಸ್ತ ಯೇಸುವಿನ ಅರಿಯುವುದೇ ಅತಿ ಶ್ರೇಷ್ಠ ಎಂಬುದಾಗಿ ಎನಿಸಿ ಎಲ್ಲವನ್ನು ಕೂಡ ನಷ್ಟನೆನಿಸಿ ಎಂಬುದಾಗಿ ಫಿಲಿಪ್ಪಿ ಬರೆದ ಪತ್ರಿಕೆ 3:8 ವಾಕ್ಯ ಹೇಳುವಂಥ ಪೌಲ ಯಾವುದೇ ಕಾರಣಕ್ಕೂ ದೇವನ ಜೊತೆ ಒಟ್ಟಾಗಿ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಲೋಕ ದೇವನನ್ನು ಹಾಳು ಮಾಡಿತ್ತು. ಎಲೀಷಾ ಒಂದು ಕಡೆ ಕೇಳ್ತಾರೆ, ಗೆಹಜಿಯೇ ಎಲ್ಲಿಗೋಗಿದ್ದೆ? ಗೆಹಜಿಯೇ ಎಲ್ಲಿಗೋಗಿದ್ದೆ? ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ನಿನ್ನ ಮುಂದೆನೇ ನಿಂತಿದ್ದೀನಿ. ನೀನು ಹೋಗಿದ್ದು ನಾಮನ ಹತ್ರ ಬಟ್ಟೆ ತಗೊಂಡಿದ್ದು, ತಗೊಂಡೋಗಿ ಬಲೆಯಲ್ಲಿ ಇಟ್ಟಿದ್ದು ನನಗೆಲ್ಲ ಗೊತ್ತು. ನಾಮನ ಕುಷ್ಠ ನಿನ್ನನ್ನು ಇಟ್ಕೊಳ್ಳಿ, ನಿನ್ನ ಮನೆಯನ್ನು ಇಟ್ಕೊಳ್ಳಿ. ನೋಡ್ರಿ, ಆಶೀರ್ವದಿಸಲ್ಪಡಬೇಕಾದ ಗೆಹಜಿಯ ಕುಟುಂಬ ಇವತ್ತು ಕುಷ್ಠರೋಗಿಗಳಾಗಿದ್ದಾರೆ. ಯೆರಿಕೋ ಶಾಪಗ್ರಸ್ತವಾದಂತಹ ಪಟ್ಟಣ. ಆದ್ದರಿಂದ ಈ ಪಟ್ಟಣ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೇವೆ. ಯೆಹೋಶುವ ಹೇಳಿದ ಮಾತು, ಇದರಿಂದ ಬರುವಂಥ ಯಾವುದೇ ಸಂಗತಿ ಕೂಡ ಶಾಪಗ್ರಸ್ತವಾಗುವುದು. ಯಾವುದನ್ನು ಕೂಡ ತೆಗೆದುಕೊಳ್ಳಬೇಡ್ರಿ, ಎಲ್ಲವೂ ಕೂಡ ಸುಟ್ಟಾಕ್ರಿ. ಆದರೆ ಆಖಾನ ನೋಡ್ದ, ಬಟ್ಟೆ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ, ಇದನ್ನು ಹೆಂಗೆ ಬಿಟ್ಟು ಬರೋದು? ಚಿನ್ನ ಎಷ್ಟು ಚೆನ್ನಾಗಿದೆ, ಬೆಳ್ಳಿ ಎಷ್ಟು ಚೆನ್ನಾಗಿದೆ, ಪ್ಯಾಕ್ ಮಾಡ್ಕೊಂಡ.
ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡು ಬಂದ. ಇನ್ನು ಮನೇಲಿ ಇಟ್ಟರೆ ಸಿಗಾಕೊಂಡ್ಬಿಡ್ತೀನಿ. ಅದಕ್ಕೇನು ಮಾಡೋದು, ಮನೆಯ ಮಧ್ಯದಲ್ಲಿ ಓದ್ ನೋಡ್ರಿ, ಮನೆಯ ಮಧ್ಯದಲ್ಲಿ ಅಗದು ಊತಾಕದ. ಅದರ ಪರಿಣಾಮ ಏನಾಯಿತು, ಗೆಹಜಿ ಹಗಹನು ಶಾಪಗ್ರಸ್ತನಾದ. ಅವನು, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಆಸ್ತಿಯ ಸಮೇತವಾಗಿ ಸುಡಲ್ಪಟ್ಟರು. ಪ್ರೇರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ, ನನ್ನ ಸಹೋದರರೇ, ಸಿಗ್ತಾ? ನನ್ನ ಸಹೋದರರೇ. 19ನೇ ವಾಕ್ಯ, ನನ್ನ ಪ್ರಿಯ ಸಹೋದರರೇ. 16ನೇ ವಾಕ್ಯ, ನನ್ನ ಪ್ರಿಯ ಸಹೋದರರೇ. 2ನೇ ಅಧ್ಯಾಯ, ನನ್ನ ಸಹೋದರರೇ. 14ನೇ ವಾಕ್ಯ, ನನ್ನ ಸಹೋದರರೇ. 3ನೇ ಅಧ್ಯಾಯ 1ನೇ ವಾಕ್ಯ, ನನ್ನ ಸಹೋದರರೇ. ಎಷ್ಟು ಚೆನ್ನಾಗಿ ಡಿಸ್ಕ್ರಿಪ್ಷನ್ ಕೊಟ್ಕೊಂಡು ಹೋಗ್ತಾರಲ್ಲ. ಅದೇ 4ನೇ ಅಧ್ಯಾಯ ನೋಡ್ರಿ, 4ನೇ ಅಧ್ಯಾಯ ನೋಡ್ರಿ. ನಿಮ್ಮಲ್ಲಿ, ಇಲ್ಲಿ ಸಹೋದರ ಅಂತ ಹೇಳಲ್ಲ ಅವನು, ನಿಮ್ಮಲ್ಲಿ ಯುದ್ಧಗಳು ಇದೆ, ಕಾದಾಟಗಳು ಇದೆ. ಅವೆಲ್ಲ ಎಲ್ಲಿಂದ ಬಂತು? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗ ದಾಸೆಗಳಿಂದಲೇ ಅಲ್ಲವೇ? ಇಲ್ಲಿ ಸಹೋದರರೇ ಅಂತ ಹೇಳೋದೇ ಅಲ್ಲ ಅವನು. ಅಲ್ಲಿಗೆ 3ನೇ ಅಧ್ಯಾಯಕ್ಕೆ ಸ್ಟಾಪ್ ಆಗ್ಬಿಡ್ತಾನೆ. ನಿಮ್ಮಲ್ಲಿ ತೀಕ್ಷ್ಣ ಅಂತ ಮಾತುಗಳು. ಅದಕ್ಕೆ ನಾವು 1 ಯೋಹಾನ ಬರೆದ ಪತ್ರಿಕೆ, ನಾವು ಆ ಒಂದು 2ನೇ ಅಧ್ಯಾಯ ವಚನ 15, 16, 17ನೇ ವಾಕ್ಯ, ಲೋಕವನ್ನಾಗಲಿ ಪ್ರೀತಿಸಬೇಡ್ರಿ, ಅವನಲ್ಲಿ ಇಲ್ಲ. ಕಟ್ಟಿ ಮಾಡಿ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ನಟಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ದುಡಿರಿ, ಅದರ ನಾಶವಾದ ಕಾರ್ಯಕ್ಕಾಗಿ ದುಡಿಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಲೋಕದ ಆಸೆಗಳು, ಶರೀರದ ಆಸೆ, ಕಣ್ಣಿನ ಬದುಕು ಬಾಳಿನ ಡಂಬ. ಪ್ರಿಯರೇ, ಹಡಗು, ದೊಡ್ಡ ಹಡಗು, ಎಷ್ಟು ಟನ್ ಬೇಕಾದ್ರೂ ಲೋಡ್ ಮಾಡ್ತಾರಲ್ವ, ಎಷ್ಟು ಟನ್ ಲೋಡ್ ಮಾಡಿದ್ರು ಕೂಡ ಅದನ್ನು ಹೊತ್ಕೊಂಡು ಹೋಗ್ತದೆ. ಎಲ್ಲಿಯ ತನಕ? ಸಮುದ್ರದ ಮೇಲೆ ಇರುವ ತನಕ. ಆದರೆ ಎಲ್ಲಾದರೂ ಒಂದು ಚಿಕ್ಕ ರಂಧ್ರವಾಗಿ, ತೂತಾಗಿ ನೀರು ಒಳಗೆ ನುಗ್ಗಕ್ಕೆ ಶುರು ಮಾಡಿದ್ರೆ ಆ ಹಡಗೇನಾಗ್ತದೆ? ಈಗ ಮುಳುಗುತ್ತೆ. ಹಾಗೆ ನಮ್ಮ ಜೀವಿತ. ಯಾವಾಗ ಈ ಲೋಕವನ್ನು ಒಳಗೆ ಪ್ರವೇಶ ಬಿಡ್ತೀವೋ ನಮ್ಮ ಜೀವಿತ ಮುಳುಗುತ್ತೆ. ನಾವು ನಿರಂತರವಾಗಿ ಕರ್ತನ ಆಶೀರ್ವಾದನ ಹೊಂದಿಕೊಂಡವರು ಬಾಕ್ಯಬದಾಗಿ ಹೇಳುವುದಾದರೆ ನಮ್ಮಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು, ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಅದು ಕಾಪಾಡಿಕೊಳ್ಳೋದಕ್ಕಿರ್ತಕ್ಕಂಥ 3 ಸಂಗತಿಗಳು ಭಾಳ ಪ್ರಾಕ್ಟಿಕಲಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಮೊದಲನೇದಾಗಿ ವಿಧಿಯತ್ವದ ನಮ್ಮಲ್ಲಿರಬೇಕು. 2ನೇದಾಗಿ ನಾವು ನೋಡುವಂಥ ಸಂಗತಿ ಯಾವ ಕಾರಣಕ್ಕಾಗಿ ಸರಿ ನಾವು ತರ್ಕ ಮಾಡೋದಕ್ಕೆ ಹೋಗಬಾರ್ದು. ತರ್ಕ ಯಾವಾಗಲೂ ಕೂಡ ಘರ್ಷಣೆಯಲ್ಲಿ, ನಾಶದಲ್ಲಿಯೇ ಮುಗೀತದೆ. 3ನೇದಾಗಿ ಲೋಕದ ಆಸೆ. ಈ ಸಂಗತಿಗಳೆಲ್ಲ ಯಾವುದು ಅಂತಂದರೆ ನಮ್ಮ ಐಕ್ಯತೆಯನ್ನು ಮುರಿಯುವಂಥದ್ದು, ನಮ್ಮ ಅನ್ಯೋನ್ಯತೆಯನ್ನು ಒಡೆದಾಕುವಂಥ ಸಂಗತಿಗಳು, ಸೈತಾನಿಗೆ ಅವಕಾಶ ಮಾಡಿಕೊಡುವಂಥ ಸಂಗತಿಗಳು, ಹಡಗಿನಲ್ಲಿ ತೂತು ಮಾಡುವಂಥ ಸಂಗತಿಗಳು, ನೀರು ನುಗ್ಗೋದಕ್ಕೆ ಅವಕಾಶ ಮಾಡಿಕೊಡುವಂಥ ಸಂಗತಿಗಳು. ಆದ್ದರಿಂದ ಪ್ರಿಯರೇ, ನಾವು ಎಚ್ಚರಿಕೆದ್ರೋಣ. ಹೊಸ ವರ್ಷಕ್ಕೆ ಹೆಜ್ಜೆಡುವಂಥ ಸಮಯದಲ್ಲಿ ಒಂದು ತೀರ್ಮಾನದೊಂದಿಗೆ ದಯವಿಟ್ಟು ಹೆಜ್ಜೆ ಇಡ್ರಿ. ದೇವರೇ, ಯಾವುದೇ ಕಾರಣಕ್ಕೂ ನನ್ನ ಕುಟುಂಬದ ಐಕ್ಯತೆಯನ್ನು, ಅನ್ಯೋನ್ಯತೆಯನ್ನು ಕೆಡಿಸೋದಕ್ಕೆ ನಾನು ಬಿಟ್ಟುಕೊಡಲ್ಲ. ನಾನು ಕಾಪಾಡಿಕೊಳ್ಳುತ್ತೇನೆ. ಎಷ್ಟೇ ನಷ್ಟ ಆದರೂ ಚಿಂತೆ ಅಲ್ಲ ಸ್ವಾಮಿ, ನನ್ನ ಕುಟುಂಬದ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ನನ್ನ ಸಭೆಯ ಐಕ್ಯತೆಯನ್ನು, ನನ್ನ ಸಭೆಯ ಅನ್ಯೋನ್ಯತೆಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. ದೇವರೇ, ನಮ್ಮನ್ನು ಆಶೀರ್ವದಿಸುವುದಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನೂತನ ವರ್ಷವನ್ನು ಎದುರುಗೊಳ್ಳೋಣ. ದೇವರು ತಾನೇ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೇನ್. 1 ನಿಮಿಷ ದಯವಿಟ್ಟು ಎದ್ದು ನಿಂತು
ನಾವು ಪರೀಕ್ಷೆ ಮಾಡಿಕೊಳ್ಳೋದ್ರಾಗಿಲ್ಲ. ನಾವು ಎಲ್ಲಿ ಬಿದ್ದಿದ್ದೇವೆ, ನಾವು ಎಲ್ಲಿ ಸೋತಿದ್ದೇವೆ, ಯಾಕಿಂತ ಸನ್ನಿವೇಶಗಳು, ಯಾಕಿಂತ ಆಶೀರ್ವಾದ ಇಲ್ಲ, ಯಾಕಿಂತ ಮನಸ್ತಾಪಗಳು, ಯಾಕಿಂತ ಗಲಿಬಿಲಿಗಳು, ಯಾಕಿಂತ ಗೊಂದಲ. ದಯವಿಟ್ಟು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋಣ ಕರ್ತನ ಮುಂದೆ. ಯೇಸುವೇ ನಮ್ಮನ್ನು ಕ್ಷಮಿಸು. ಯೇಸುವೇ ನಮ್ಮ ಕುಟುಂಬದ ಗಣ್ಯತೆ ಮಧ್ಯೆ ಸಂಬಂಧವನ್ನು ಇನ್ನೂ ಹೆಚ್ಚಾಗಿ ಒಂದು ಮಾಡು ಸ್ವಾಮಿ. ಮಕ್ಕಳ ಮಧ್ಯೆ ಇರ್ತಕ್ಕಂಥ ಐಕ್ಯತೆಯನ್ನು ಇನ್ನೂ ಅನ್ಯೋನ್ಯತೆ ಹೆಚ್ಚು ಮಾಡು. ಸಹೋದರ ಸಹೋದರಿ ಸಭೆಯಲ್ಲಿ ಐಕ್ಯತೆಯನ್ನು ಉಂಟು ಮಾಡು. ನೀನು ಆಶೀರ್ವಾದಕ್ಕೆ ನಮ್ಮನ್ನು ನಡೆಸುವುದಾಗಿ, ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವಾಗೆ ಒಪ್ಪಿಸಿಕೊಡುವಂಥರಾಗಿ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ಏನೋ ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ಭಯದ ಸಮಯದಲ್ಲಿ ಆಶ್ವಾಸವಾದಿರಿ, ಭಾರದ ಈರುಳಲ್ಲಿ ಬೆಳಕಾಗಿ ಬಂದೇನಿ. ಭಯದ ಸಮಯದಲ್ಲಿ ಆಶ್ವಾಸವಾದೆನಿ, ಭಾರದ ಈರುಳಲ್ಲಿ ಬೆಳಕಾಗಿ ಬಂದೇನಿ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ದೇವರೇ ನಮ್ಮನ್ನು ಕ್ಷಮಿಸು ಸ್ವಾಮಿ. ಅನೇಕ ಸಲ ಕರ್ತನೆ ಐಕ್ಯತೆನ ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಸೋತು ಹೋಗಿದ್ದೇವೆ, ಅನ್ಯೂನ್ಯತೆನ ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಸೋತು ಹೋಗಿದ್ದೇವೆ. ದೇವರೇ ನಮ್ಮನ್ನು ಕ್ಷಮಿಸು ಸ್ವಾಮಿ. ಇವತ್ತಿನಿಂದ ಕರ್ತನೆ ಕುಟುಂಬದಲ್ಲಿ ಸಭೆಯಲ್ಲಿ ಐಕ್ಯತೆಯನ್ನು ಅನ್ಯೂನ್ಯತೆನ ಕಾಪಾಡಿಕೊಂಡು ಹೋಗುವಂಥವರಾಗಿದ್ದೇವೆ. ನಮ್ಮನ್ನು ಬಲಪಡಿಸು, ನಿನ್ನ ಆತ್ಮನಿಂದ ತುಂಬಿಸು, ನಿನ್ನ ಮಹಿಮೆಗಾಗಿ ಉಪಯೋಗಿಸು, ಆಶೀರ್ವದಿಸು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ದಯವಿಟ್ಟೆಲ್ಲ ಕೂತ್ಕೊಂಡು